ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ಹರಿಹರ ಸುತನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಜಗದಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಕಾರ್ತೀಕ ಮಾಸದ ಗುರುವಾರ ಅಯ್ಯಪ್ಪ ಸ್ವಾಮಿಯ ಆರಾಧನಾ ಮಹೋತ್ಸವದ ಈ ಒಂದು ವಿಶೇಷವಾಗಿರ್ತಕ್ಕಂಥ ನೇರ ಪ್ರಸಾರದ ಮಹಾಶಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶಿವ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಗಯಾ, ಕಾಶಿ, ವಾರಣಾಸಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶಿವ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಾಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕಾರ್ತಿಕ ಮಾಸದ ಗುರುವಾರ, ಗುರುವಿಗೆ ಗುರು ಅಯ್ಯಪ್ಪ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಅದರಲ್ಲೂ ನೇರ ಪ್ರಸಾರದ ಕಾರ್ಯಕ್ರಮ ಇವತ್ತಿನ ದಿನ. ನಮ್ಮ ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಅಯ್ಯಪ್ಪ ಸ್ವಾಮಿಯ ಈ ಒಂದು ಅಲಂಕಾರ ಇದೆಲ್ಲದರಿಂದನೂ ಕೂಡ ತುಂಬಿಕೊಂಡಿರ್ತಕ್ಕಂಥದ್ದೇ. ಇವತ್ತಿನ ದಿವಸ ಈ ಒಂದು ಸಾನ್ನಿಧ್ಯವನ್ನು, ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮ, ಮಹರ್ಷಿವಾಣಿ ಎಂಬತಕ್ಕಂಥ ಈ ಒಂದು ದೇಗುಲವನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡಲಿಕ್ಕೆ ಎಲ್ಲರ ಜನ್ಮ ಪಾವನ ಅಂತಲೇ ಹೇಳ್ಬೋದು, ನಮ್ಮ ಜನ್ಮದ ಪಾವನ ಅಂತಲೇ ಹೇಳ್ಬೋದು, ಪೂರ್ವ ಜನ್ಮದ ಸುಕೃತ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಪ್ರತಿ ಮಾಸದಲ್ಲೂ ಕೂಡ ಆ ಮಾಸದ ಶ್ರೇಷ್ಠತೆಯನ್ನು ಒಳಗೊಂಡು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅದೇ ರೀತಿ ಇರತಕ್ಕಂಥ ಒಂದು ದೇಗುಲವನ್ನು ಸೃಷ್ಟಿ ಮಾಡ್ತೀವಿ. ಹಾಗೆ ಈ ಒಂದು ಕಾರ್ತೀಕ ಮಾಸ ಒಂದಾದ ಮೇಲೆ, ಕಾರ್ತೀಕ ಮಾಸದ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೂ ಕೂಡ ಎಲ್ಲೆಲ್ಲೂ ಕೂಡ ಅಯ್ಯಪ್ಪ ಸ್ವಾಮಿಯ ಆ ಒಂದು ಭಕ್ತಿ ಪರಾಕಾಷ್ಠೆ ಎಂಬತಕ್ಕಂಥ ವಿಚಾರವಾಗಲಿ, ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ನೆರವೇರಿಸ್ತಕ್ಕಂಥ ಒಂದು ಪೂಜಾನುಷ್ಠಾನ ಆಗಲಿ, ವ್ರತಾನುಷ್ಠಾನ ಆಗಲಿ, ಅಯ್ಯಪ್ಪ ಸ್ವಾಮಿಗೆ ನೆರವೇರ್ತಾ ಇರತಕ್ಕಂಥ ಒಂದು ಪೂಜಾನುಷ್ಠಾನ ಇದೆಲ್ಲವೂ ಕೂಡ ಕಣ್ಣು ಕೋರೈಸ್ತಕ್ಕಂಥ ದೃಶ್ಯಗಳು ಅಂತಲೇ ಹೇಳ್ಬೋದು. ಆ ಒಂದು ಪೂಜಾನುಷ್ಠಾನವನ್ನು ನೋಡ್ತಕ್ಕಂಥದ್ದೇ ಒಂದು ಆನಂದ ಅಂತ ಹೇಳ್ಬೋದು. ಹಾಗೆ ನಿನ್ನೆಯ ಕಾರ್ಯಕ್ರಮದಲ್ಲಿ ಗುರೂಜಿಯವರು ತಿಳಿಸಿದ ಹಾಗೆ ಈಗಾಗಲೇ ತಾವೆಲ್ಲರೂ ಕೂಡ ಒಂದು ಮಂಗಳ ಆರತಿಯ ತಟ್ಟೆಯನ್ನು ಸಿದ್ಧಪಡಿಸಿಟ್ಕೊಂಡಿದ್ದೀರಿ. ಯಾರೆಲ್ಲ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತೀರಿ, ಅಯ್ಯಪ್ಪ ಸ್ವಾಮಿಗೆ ಬಹಳ ವಿಶೇಷವಾಗಿ ಮಹಾಮಂಗಳಾರತಿ ಮಾಡತಕ್ಕಂಥ ಸಮಯಕ್ಕೆ ತಾವೆಲ್ಲರೂ ಕೂಡ ಅದೇ ರೀತಿ ನಿಮ್ಮ ವಾಸ್ತುಗೃಹದಲ್ಲಿ ಕೂತು ಆರತಿಯನ್ನು ಮಾಡಬೇಕು ಅಂತ ಗುರೂಜಿಯವರು ತಿಳಿಸ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ಕರ್ಪೂರದಿಂದ ಆರತಿಯನ್ನೇ ಮಾಡಬೇಕು. ಒಂದು ವಿಶೇಷವಾಗಿರ್ತಕ್ಕಂಥ ಕರ್ಪೂರವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಯಾಕೆ ಅಂತಂದರೆ ಕರ್ಪೂರ ಪ್ರಿಯ ಅಯ್ಯಪ್ಪ. ಕರ್ಪೂರದಿಂದ ಆರತಿಯನ್ನು ಮಾಡಿದ್ರೆ ಅಯ್ಯಪ್ಪನಿಗೆ ಬಹಳ ಪ್ರೀತಿ ಅಂತ. ಆ ಕರ್ಪೂರದ ಜ್ಯೋತಿಯಿಂದ ಅಯ್ಯಪ್ಪನಿಗೆ ಆರತಿಯನ್ನು ಮಾಡಿದ್ರೆ ಭಕ್ತಿ ಪರಾಕಾಷ್ಠೆಯಿಂದ ಅಯ್ಯಪ್ಪನಿಗೆ ಬಹಳ ಪ್ರೀತಿ ಮತ್ತು ಬಹಳ ಆಪ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಅಯ್ಯಪ್ಪನಿಗೆ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ನಿಮ್ಮ ವಾಸ್ತುಗೃಹದಲ್ಲೇ ಕೂತು ಪೂಜಾನುಷ್ಠಾನವನ್ನು ಸಲ್ಲಿಸ್ಬೋದು. ಸಾಕಷ್ಟು ಜನ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಒಂದು ನೋವು, ಏನಪ್ಪ ನಾವು ಕೂಡ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪ ಅಲ್ಲಿಯ ಸನ್ನಿಧಾನದಲ್ಲಿರ್ತಕ್ಕಂಥ ಅಯ್ಯಪ್ಪನನ್ನು ದರ್ಶನ ಮಾಡಬೇಕು, ಅಲ್ಲಿ ಅಯ್ಯಪ್ಪ ಹೇಗಿದ್ದಾನೆ. ಈಗ ಸಾಧಾರಣವಾಗಿ ನಾವು ಫೋಟೋದಲ್ಲೆಲ್ಲ ನೋಡ್ತೀವಿ, ಹೀಗೇ ಇದ್ದಾನೆ ಅಂತ ತೋರಿಸಿದ್ರು ಕೂಡ ಎಲ್ಲ ಒಂದು ಕಡೆ ಮನಸ್ಸಿಗೆ ಭಾಸ ಏನಪ್ಪ ಅಂತಂದರೆ, ನಾವು ಒಂದಲ್ಲ ಒಂದು ದಿವಸ ನೇರವಾಗಾದರೂ ಹೋಗಿ ನಾವು ನೋಡಬೇಕಲ್ಲ ಸಾನ್ನಿಧ್ಯನ, ಅಲ್ಲಿರ್ತಕ್ಕಂಥ ಭಗವಂತನನ್ನು ನೋಡಬೇಕಲ್ಲ ಎಂಬತಕ್ಕಂಥ ಒಂದು ಮಹದಾಸೆ ಎಲ್ಲ ಹೆಣ್ಣು ಮಕ್ಕಳಿಗೂ ಇರುತ್ತೆ. ಆದರೆ ನೋಡೋ ಆಸೆ ಎಷ್ಟಿದೆಯೋ ಅಲ್ಲಿನ ಕಟ್ಟುಪಾಡುಗಳು ಅಷ್ಟೇ ಇರತಕ್ಕಂಥದ್ದಿದೆ. ಹೆಣ್ಣು ಮಕ್ಕಳಿಗೆ ಏನಕ್ಕೋಸ್ಕರ ಪ್ರವೇಶ ಇಲ್ಲ ಅನ್ನೋದರ ಸ್ಪಷ್ಟ ಮಾಹಿತಿಯನ್ನು ನಿನ್ನೆ ಗುರೂಜಿಯವರು ತಿಳಿಸ್ತಾ ಇದ್ರು. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಈ ಒಂದು ವಿಧಿ ವಿಪರ್ಯಾಸ, ಒಂದಿಷ್ಟು ಜನ ಹೆಣ್ಣು ಮಕ್ಕಳು ಅವರ ನಡವಳಿಕೆಗಳನ್ನು ಮೀರಿ, ಆ ಕ್ಷಣ ಅವರಿರ್ತಕ್ಕಂಥ ಸ್ಥಾನಮಾನವನ್ನು ಮೀರಿ ಒಂದಿಷ್ಟು ಪ್ರಯತ್ನಗಳನ್ನು ಮಾಡಲಿಕ್ಕೆ ಹೋಗ್ತಾರೆ, ಇರಲಾರ್ದ ಸಮಸ್ಯೆಗಳನ್ನು ತಂದೊಡ್ಕೊಳ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳೆಲ್ಲರಿಗೂ ಕೂಡ ಯಾರೆಲ್ಲ ಈ ಒಂದು ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರಾಗಲಿ, ಇಲ್ಲ ಅಂತಂದರೆ ನಾನು ಹೋಗಿ ನೋಡಬೇಕು, ನಾನು ಮಾಡ್ತೀನಿ ಎಂಬತಕ್ಕಂಥ ಒಂದು ಮಂಡಧೈರ್ಯವನ್ನು ಮಾಡತಕ್ಕಂಥದ್ದಾಗಲಿ ದಯವಿಟ್ಟು ಯಾರೂ ಕೂಡ ಮಾಡಬೇಡಿ. ಯಾಕೆ ಅಂತಂದರೆ ಕಠೋರ ಬ್ರಹ್ಮಚರ್ಯ ವ್ರತ ಅಯ್ಯಪ್ಪ ಸ್ವಾಮಿಯಲ್ಲಿರ್ತಕ್ಕಂಥದ್ದು. ಅಯ್ಯಪ್ಪ ಸ್ವಾಮಿ ಇರ್ತಕ್ಕಂಥದ್ದು ಕಠೋರ ಬ್ರಹ್ಮಚರ್ಯ ವ್ರತ. ಆ ಭಗವಂತ ಹೆಣ್ಣು ಮಕ್ಕಳನ್ನು ಕಣ್ಣೆತ್ತು ಕೂಡ ನೋಡುವಾಗಿಲ್ಲ. ಅದಕ್ಕೋಸ್ಕರನೇ ಮಾಲಾಧಾರಿಗಳಾಗಿರ್ತಕ್ಕಂಥವ್ರು
ಹೆಣ್ಣು ಮಕ್ಕಳ ಹತ್ರ ಹೋಗ್ತಕ್ಕಂಥದ್ದಾಗಲಿ, ಅವರನ್ನು ಸ್ಪರ್ಶಿಸ್ತಕ್ಕಂಥದ್ದಾಗಲಿ, ಅವರ ಹತ್ರ ಇಚ್ಛೆಯಿಂದ ಮಾತಾಡ್ತಕ್ಕಂಥದ್ದಾಗಲಿ ಯಾವುದಕ್ಕೂ ಕೂಡ ಅಷ್ಟು ಸಮಂಜಸ ಅಲ್ಲ. ಹಾಗಾಗಿ ಅಯ್ಯಪ್ಪ ಸ್ವಾಮಿಯ ವ್ರತಾನುಷ್ಠಾನ ಆಗಲಿ, ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯ ಆಗಲಿ, ಅಯ್ಯಪ್ಪ ಸ್ವಾಮಿ ಅಂತಂದ್ರೇ ಒಂದಿಷ್ಟು ವಿಚಾರಗಳನ್ನು, ಬಹಳ ಸೂಕ್ಷ್ಮತೆಗಳನ್ನು ನಾವು ಅರಿತುಕೊಂಡು ನಾವು ಮುಂದುವರಿತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ಹೆಣ್ಣು ಮಕ್ಕಳಿಗೆ ನಿನ್ನೆ ಗುರುಜಿ ಹೇಳ್ತಾ ಇದ್ರು, ತಮ್ಮೆಲ್ಲರಿಗೂ ಕೂಡ ಒಂದು ಆಸೆ ಇರುತ್ತಲ್ವ, ಹಾಗಾಗಿ ಶಬರಿಮಲೆ ತನಕ ತಾವು ಹೋಗಲಿಕ್ಕೆ ಅವಕಾಶ ಇಲ್ಲ, ಆದರೆ ಆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯನ್ನು ತಾವು ವಾಸ್ತುಗೃಹದಲ್ಲೇ ಕೂತು ಕಣ್ತುಂಬಿಸ್ಕೊಳ್ಬೋದು. ಹಾಗಾಗಿ ಈ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದಷ್ಟೇ ಅದ್ಧೂರಿಯಿಂದ ನಾವೂ ಕೂಡ ವ್ಯವಸ್ಥೆಗಳನ್ನು ಮಾಡ್ತೇವೆ, ಅಲಂಕಾರವನ್ನು ಮಾಡ್ತೇವೆ, ಭಗವಂತನನ್ನು ತಾವು ಇಲ್ಲೇ ಕೂತು ದರ್ಶನವನ್ನು ಮಾಡ್ಬೋದು ಅಂಥೇಳಿ ಗುರುಜಿಯವರು ತಿಳಿಸ್ತಾ ಇದ್ರು. ಆದರೆ ಇನ್ನು ನಾನು ತಮ್ಮ ಯಾರಿಗೂ ತೋರಿಸಿಲ್ಲ ಅಲಂಕಾರ ಹೇಗಿದೆ, ಅಯ್ಯಪ್ಪ ಸ್ವಾಮಿ ಹೇಗೆ ಕೂತಿದ್ದಾನೆ ಹುಲಿಯನ್ನೇರಿ, ಈ ಒಂದು ಸಾನ್ನಿಧ್ಯದಲ್ಲಿರ್ತಕ್ಕಂಥ ಒಂದು ಅಲಂಕಾರ, ಅಯ್ಯಪ್ಪ ಸ್ವಾಮಿಯ ಆ ಒಂದು ಮೂರ್ತಿ, ಈ ಒಂದು ನಿಜವಾಗ್ಲೂ ಈ ಒಂದು ಜಾಗ ಎಲ್ಲವೂ ಕೂಡ ಒಂದು ಶಕ್ತಿಯಿಂದ ತುಂಬಿರ್ತಕ್ಕಂಥದ್ದಿದೆ, ಒಂದು ವೈಬ್ರೇಷನ್ನಿಂದ ತುಂಬಿರ್ತಕ್ಕಂಥದ್ದಿದೆ. ನನ್ನ ಪೂರ್ವಜನ್ಮದ ಸುಕೃತ ಇವತ್ತಿನ ದಿವಸ ನಾನು ಇದೇ ಜಾಗದಲ್ಲಿ ಕೂತು ತಮ್ಮೆಲ್ಲರ ಮುಂದೆ ಮಾತಾಡ್ತಾ ಇದ್ದೀನಿ. ಆದರೆ ಇಲ್ಲಿರ್ತಕ್ಕಂಥ ಒಂದು ಅಲಂಕಾರ, ಅಯ್ಯಪ್ಪ ಸ್ವಾಮಿಯ ಮುಖದಲ್ಲಿರ್ತಕ್ಕಂಥ ಒಂದು ಛಾಯೆ, ಆ ಮುಖದಲ್ಲಿರ್ತಕ್ಕಂಥ ಒಂದು ಮಂದಹಾಸ, ಆ ಕಣ್ಣಲ್ಲಿರ್ತಕ್ಕಂಥ ಒಂದು ಶಕ್ತಿ, ಇಲ್ಲಿರ್ತಕ್ಕಂಥ ಒಂದು ಅಲಂಕಾರ, ಆ ಮುದ್ದಾಗಿರ್ತಕ್ಕಂಥ ಮೂರ್ತಿ, ಇದೆಲ್ಲವನ್ನೂ ಕೂಡ ತಾವು ಕಣ್ತುಂಬಿಸ್ಕೊಳ್ಳಬೇಕು. ಹಾಗಾದರೆ ಗುರೂಜಿಯವ್ರು ಬರೋವರೆಗೂ ತಾವು ಕಾಯಲೇಬೇಕು. ಯಾಕೆ ಅಂತಂದರೆ ಗುರೂಜಿಯವ್ರು ಬಂದಾದ ಮೇಲೆ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ಕುಳಿತಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯ ದರ್ಶನ ಆಗುತ್ತೆ. ಹಾಗೆ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಲ್ಲೂ ಒಂದು ಮನವಿ ಏನಪ್ಪ ಅಂತಂದರೆ, ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೂ ಕೂಡ ಅಯ್ಯಪ್ಪ ಸ್ವಾಮಿಯ ಈ ಒಂದು ಪೂಜಾನುಷ್ಠಾನವನ್ನು ಗಮನಿಸ್ಕೊಳ್ಳೇಬೇಕು. ಭಗವಂತನ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕು. ಯಾಕೆ ಅಂತಂದರೆ ಅಯ್ಯಪ್ಪನಿಗೆ ಇವತ್ತಿನ ದಿವಸ ಪಾಲಾಭಿಷೇಕ, ದಧಿಯಾಭಿಷೇಕ, ನೀಯಾಭಿಷೇಕ, ಭಸ್ಮಾಭಿಷೇಕ, ಗಂಧಾಭಿಷೇಕ, ಅಯ್ಯಪ್ಪನಿಗೆ ಏನೇನೆಲ್ಲ ಪ್ರಿಯವೋ ಅದೆಲ್ಲದರಿಂದ ಅಭಿಷೇಕವನ್ನು ಮಾಡಿ, ಪುಷ್ಪವೃಷ್ಟಿ ಮಾಡಿ, ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಿಂಗಾರವನ್ನಿಟ್ಟು, ಅದ್ಭುತವಾಗಿರ್ತಕ್ಕಂಥ ಆರತಿಗಳನ್ನು ಮಾಡಿ, ಅಯ್ಯಪ್ಪನ ಭಜನೆಯನ್ನು ಮಾಡಿ, ಅಯ್ಯಪ್ಪನನ್ನು ಕೊಂಡಾಡ್ತಕ್ಕಂಥ ಈ ಒಂದು ಸಮಯ ನಿಜಕ್ಕೂ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ತಾವೆಲ್ಲರೂ ಕೂಡ ಕೇಳ್ಬೋದು, ಇವತ್ತಿನ ದಿವಸ ಏನು ಗುರುಗಳೇ ಅಲಂಕಾರ ಅಷ್ಟೊಂದು ಹೇಳ್ತಾ ಇದ್ದೀರಲ್ಲ, ಏನು ಅಲಂಕಾರ? ಅಯ್ಯಪ್ಪ ಸ್ವಾಮಿಗೆ ಅಲಂಕಾರ. ಆ ಅಲಂಕಾರವನ್ನು ನೋಡ್ತಕ್ಕಂಥದ್ದೇ ಒಂದು ಆನಂದ. ಈ ಒಂದು ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ಮೊನ್ನೆ ಕಾರ್ಯಕ್ರಮದ ಸೋಮವಾರದ ಕಾರ್ಯಕ್ರಮದಲ್ಲಿ ಹೇಗೆ KVS ಫ್ಲವರ್ಸ್ ಅವರು ಈ ಒಂದು ಅಲಂಕಾರವನ್ನು ಮಾಡಿದ್ರು, ಗಿರಿಜಾಶಂಕರನ್ನು ಅವರೇ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ತೋಮಾಲೆಗಳಾಗಲಿ, ಭಗವಂತನ ಒಂದು ಸುಂದರವಾಗಿರ್ತಕ್ಕಂಥ ನೋಟ ಆಗಲಿ, ಇದೆಲ್ಲವನ್ನೂ ಕೂಡ ತಾವು ಗಮನಿಸ್ಕೊಳ್ಳಬೇಕು. ಹಾಗಿದ್ರೆ ಇನ್ನೇನು ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಆದರೆ ಈಗಲ್ಲ, ಮುಂದಿನ ಭಾಗದಲ್ಲಿ ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ. ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮ ಈ ಒಂದು ದೇಗುಲದಲ್ಲಿ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯೇ ಆವರಿಸಿರ್ತಕ್ಕಂಥದ್ದಿದೆ. ನಿಜವಾಗ್ಲೂ ಭೂಕೈಲಾಸದಂತೆ, ಭೂ ಸ್ವರ್ಗದಂತೆಯೇ ಕಣ್ತುಂಬಿಕೊಂಡಿರ್ತಕ್ಕಂಥದ್ದಿದೆ ಈ ಒಂದು ಸಾನ್ನಿಧ್ಯ. ಈ ಒಂದು ಸಾನ್ನಿಧ್ಯಕ್ಕೆ ಮೊದಲನೇದಾಗಿ ಗುರುಗಳನ್ನು ಬೇಗ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಅದೆಲ್ಲದರ ಜೊತೆ ಸ್ವಾಮಿಗಳೆಲ್ಲರೂ ಬಂದಿದ್ದಾರೆ, ಅವರನ್ನೂ ಕೂಡ ಸ್ವಾಗತಿಸಿಬಿಡೋಣ. ಅದಾದ ಮೇಲೆ ಭಗವಂತನ ಅಲಂಕಾರ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿಕೊಳ್ಳುವಂತ್ರಿ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಯಿಂದ ಭಕ್ತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ಒಂದು ಸಾನ್ನಿಧ್ಯಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸ್ವಾಮಿಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ವಾಮಿಯೇ ಶರಣಮಯ್ಯಪ್ಪ, ಹರಿಹರ ಸುತನೇ ಶರಣಮಯ್ಯಪ್ಪ, ಕನ್ಯಮೂಲ ಗಣಪತಿ ಭಗವಾನೇ ಶರಣಮಯ್ಯಪ್ಪ, ಅಭಿಷೇಕ ಪ್ರಿಯನೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಹರಿಹರ ಸುತನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅಯ್ಯಪ್ಪನ ಮಾಲಾಧಾರಿಗಳು, ಸ್ವಾಮಿಗಳು, ಇವತ್ತು ಇಷ್ಟು ಜನ ಸ್ವಾಮಿಗಳೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ. ನಿನ್ನೆ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ, ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಡೀತಾ ಇದೆ. ಈ ಆರಾಧನೆ ನಡೆಯುವಂಥ ಈ ಶುಭಗಳಿಗೆಯಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಸ್ವಾಮಿಯ ವಿಶೇಷವಾದಂಥ ಅಭಿಷೇಕ ಅಲಂಕಾರ ಎಲ್ಲ ಆದ ನಂತರ, ಸ್ವಾಮಿಯ ಅಭಿಷೇಕ ಅಲಂಕಾರ ಆದ ನಂತರ ತಾವು ಮಾಡಬೇಕಾದ್ದು, ತಾವು ಮನೆಯಲ್ಲಿ ಒಂದು ಕರ್ಪೂರದ ಆರತಿಯನ್ನು ಮಾಡಬೇಕು ಅಂತ. ಹೆಣ್ಣು ಮಕ್ಕಳು ತಾಯಂದರು
ಶಬರಿಮಲೆಯತ್ತ ಪ್ರಯಾಣವನ್ನು ಬೆಳೆಸಿ ಅಯ್ಯಪ್ಪನ ದರ್ಶನ ಮಾಡೋದಂತೂ ಬಹಳ ಕಷ್ಟಕರ ಸಾಧ್ಯ. ಅಂತಹದ್ರಲ್ಲಿ ಮನೆಯಲ್ಲೇ ಕೂತು ಅಯ್ಯಪ್ಪನ ದರ್ಶನ ಮಾಡುವಂಥ ಸೌಭಾಗ್ಯ ಸಿಕ್ಕಿದೆಯಲ್ಲ, ಅದರಲ್ಲೂ ಇಷ್ಟು ವೈಭವೀಪೂರಿತವಾಗಿರತಕ್ಕಂಥ ಅಲಂಕಾರ. ಈ ಅಲಂಕಾರವನ್ನು ನೋಡ್ತಿದ್ರೆ ಶಬರಿಮಲೆಯಿಂದ ಸ್ವಾಮಿ ಅಯ್ಯಪ್ಪ ಹುಲಿ ವಾಹನದ ಮೇಲೆ ಇಲ್ಲಿಗೆ ರಾಜ್ಯಕ್ಕೆ ಬಂದಿದ್ದಾನೇನೋ ಎಂಬಂಥ ರೀತಿಯಲ್ಲಿದೆ. ನನಗಂತೂ ಬಹಳ ಸಂತೋಷ. ಈ ಅಲಂಕಾರವನ್ನು ನಮ್ಮ ಚೇತನ್ ಮೊನ್ನೆ ತಾನೇ ಪರಿಚಯ ಮಾಡಿದೆ. KVS ಫ್ಲವರ್ಸ್ ಚೇತನ್ ಹೇಳಿದ್ದೆ, ನೋಡಪ್ಪ ಇಂಥದ್ದು ಏನಾದ್ರು ಒಂದು ಮಾಡಿಕೊಡು, ಅವಾಗವಾಗೂ ಬಂದು ನಮ್ಮ ಜೊತೆಲಿ ಸೇರ್ಕೋ ಅಂತ. ನಮ್ಮ ಜೊತೆ ಸೇರು ಅಂದ ತಕ್ಷಣ ಇವತ್ತಿನ ದಿವಸ ಅಯ್ಯಪ್ಪನ ಇಲ್ಲಿ ಒಂದು ವಿಶೇಷವಾದಂಥ ರೀತಿ ಆರಾಧನೆ ಆಗಬೇಕು ಅಂತ ಹೇಳಿ ಒಂದು ಸಂಕಲ್ಪ ನಿನ್ನೆ ಬೆಳಗ್ಗೆ ಅಷ್ಟೇ ಹೇಳಿದ. ಇವತ್ತಾಗಲೇ ಆ ಕಾರ್ಯಗತ ಮಾಡಿಟ್ಟ. ಅವನ ಪ್ರೀತಿ ವಿಶ್ವಾಸ, ಅವನ ಬಾಂಧವ್ಯ ಹೀಗೆ ನಮ್ಮ ಜೊತೆಲಿರಲಿ. ಜೊತೆಗೆ ರಾಜ್ಯದಾದ್ಯಂತ ಅಯ್ಯಪ್ಪನ ಮತ್ತು ಸಾಕಷ್ಟು ದೇವಾಲಯಗಳ ವಿಶೇಷವಾದ ಅಲಂಕಾರವನ್ನು ಮಾಡುವ ಕೈ ಆತನಿಗೆ ಸಿಗಲಿ. ಯಾಕೆಂದರೆ ದೇವರ ಅಲಂಕಾರ ಮಾಡೋದು ಭಾಗ್ಯ ಇದೆಯಲ್ಲ, ಅದು ಸಾಮಾನ್ಯವಾದಲ್ಲ. ಹಾಗೆ ಎಲ್ಲ ತರಹದರಲ್ಲೂ ಸಹಿತ ಮುಂಚೂಣಿಯಲ್ಲಿದ್ದಾನಾತ. ಇರಲಿ, ಇನ್ನು ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಮಾಡುವಂಥ ಶುಭಗಳಿಗೆ ಇವತ್ತು ಯಾರೆಲ್ಲ ಭಕ್ತರು ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಲ್ಲ, ಪ್ರತಿಯೊಬ್ಬ ವೀಕ್ಷಕರು ಸಹಿತ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡುವಂಥ ಶುಭಗಳಿಗೆ ನಿಮ್ಮದಾಗಲಿ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೆಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಸ್ವಾಮಿಯ ಪೂಜಾ ಅನುಷ್ಠಾನದಲ್ಲಿ ಪಾಲ್ಗೊಳ್ತಕ್ಕಂಥದ್ದೇ ಒಂದು ಮಹಾ ಸೌಭಾಗ್ಯ. ಅಂಥದ್ರಲ್ಲಿ ಇವತ್ತು ಬೆಂಗಳೂರಿನ ಮಹಾನಗರದಲ್ಲಿ ತಮ್ಮ ಕಾಯಕದ ಜೊತೆ ತಮ್ಮ ಜವಾಬ್ದಾರಿಯುತವಾದಂಥ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಲಿಕ್ಕಾಗಿ ಶಬರಿಮಲೆಯತ್ತ ಪ್ರಯಾಣ ಬೆಳೆಸುವಂತಹ ಒಂದು ನಿಟ್ಟಿನಲ್ಲಿ ಇಲ್ಲಿ ಬಂದಿರತಕ್ಕಂತಹ ಮಾಲಾಧಾರಿಗಳು, ಅಂದರೆ ಮಾಲೆಯನ್ನು ಧರಿಸಿ ಅಯ್ಯಪ್ಪನ ವ್ರತಾನುಷ್ಠಾನವನ್ನು ಮಾಡ್ತಿರ್ತಕ್ಕಂಥವರೆಲ್ಲರೂ ಇದ್ದಾರೆ. ಇದರಲ್ಲಿ 48 ದಿವಸದ ಮಂಡಲಾಚರಣೆ ಮಾಡ್ತಿರ್ತಕ್ಕಂಥವರು ಇದ್ದಾರೆ. ಹಾಗೆ 1 ವಾರ 15 ದಿವಸ ಏನೋ ಸ್ವಾಮಿಯ ಸೇವೆ ಮಾಡಬೇಕು ಎಂಬತಕ್ಕಂಥವರು ಇದ್ದಾರೆ. ಏನೇ ಆದರೂ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಮಾಡುವಂಥ ಈ ಶುಭಗಳಿಗೆ ತಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಬೇಗ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಈ ಅಭಿಷೇಕದ ಮೂರ್ತಿಯನ್ನು ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂಥ ಈ ಒಂದು ಕಾಲದಲ್ಲಿ ಎಲ್ಲ ಕಡೆ ಪೂಜೆಗಳಿಗೆ ಹೋಗುವಂಥ ಅಯ್ಯಪ್ಪನ ಉತ್ಸವ ಮೂರ್ತಿಯನ್ನು ನಮ್ಮ ಶಿವಗೆ ಚಿಕ್ಕಲ್ಸಂದ್ರ ಶಿವಗೆ ಹೇಳಿದೆ, ಒಂದು ಅಯ್ಯಪ್ಪನ ವಿಗ್ರಹ ಬೇಕಪ್ಪ, ನಾಳೆ ಬೆಳಗ್ಗೆ ಸ್ವಾಮಿಗೆ ಅಭಿಷೇಕ ಮಾಡಬೇಕು ಅಂತ. ಹಾಗೆ ಪಾಪ ಓಡಿ ಬಂದ ಒಂದು ವಿಗ್ರಹವನ್ನು ತಂದು ಬೆಳಗ್ಗೆ 6 ಗಂಟೆಗೆ ಬಹಳ ಬಿಸಿಲು ನಮ್ಮ ಈ ಆಶ್ರಮದ ಅಂದರೆ ಜಿ ಕನ್ನಡದ ಆಫೀಸ್, ಮಹರ್ಷಿ ಮಂದಿರ ಅಲ್ಲ, ಜಿ ಕನ್ನಡ ಆಫೀಸ್ ಹತ್ರ ಮಹರ್ಷಿ ಮಂದಿರ ಯಾವುದು, ಆಫೀಸ್ ಯಾವುದು, ಎರಡೂ ಒಂದೇ ಆಗಿಬಿಟ್ಟಿದೆ. ಯಾಕೆಂದರೆ ನಮ್ಮ ಕಾಯಕ ಅದು, ಕಾಯಕವೇ ಕೈಲಾಸ. ಪ್ರತಿನಿತ್ಯದ ಕಾಯಕವನ್ನು ಬಹಳ ಅದ್ಧೂರಿತವಾಗಿ ಶಾಸ್ತ್ರಬದ್ಧವಾಗಿ ಮಾಡುವಂಥ ಕಾಯಕ ಭಾಳಷ್ಟು ನೆಮ್ಮದಿಯುತವಾಗಿರ್ತಕ್ಕಂಥದ್ದು ಸೇವೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ಭಕ್ತ ಮಹಾಶಯರು ತಾವೆಲ್ಲರೂ ಸಹಿತ ಇವತ್ತು ಅಯ್ಯಪ್ಪನ ಸೇವೆಯಲ್ಲಿ ನಾವು ಪಾಲ್ಗೊಳ್ಳೋಣ. ನಾವು ಪೂಜಾ ಪ್ರಾರಂಭದಲ್ಲಿ ಗಣಪತಿಯನ್ನು ಆರಾಧನೆ ಮಾಡ್ತೀವಿ. ನೋಡಿ, ಇಲ್ಲಿ ಗಣಪತಿ ಮತ್ತು ಸುಬ್ರಹ್ಮಣ್ಯೇಶ್ವರ, ಗಣಪತಿ ಸುಬ್ರಹ್ಮಣ್ಯೇಶ್ವರ ಜೊತೆಗೆ ಹರಿಹರಪುತ್ರ ಅಯ್ಯಪ್ಪ ಎಲ್ಲವೂ ಸಹಿತ ಈ 3 ವಿಶೇಷವಾಗಿರ್ತಕ್ಕಂತಹ ಭಗವತ್ ಸಂಕಲ್ಪ ಇಲ್ಲಿದೆ. ಅತ್ತ ಸುಬ್ರಹ್ಮಣ್ಯೇಶ್ವರ, ಇತ್ತ ಗಣಪತಿ. ನನ್ನ ಹಿಂದೆ ಯಾವತ್ತೂ ಗಣಪತಿನೇ. ಯಾಕೆಂದರೆ ಈ ನಿಮ್ಮ ಆನಂದ್ ಗುರುಜಿ ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ, ಅಂದು ಗಣಪತಿಯ ಸೇವೆಯನ್ನು ಮಾಡಿ ಆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿರ್ತಕ್ಕಂಥ ಗಣಪತಿಯನ್ನು ಆರಾಧನೆ ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದು. ಹಾಗಾಗಿ ಗಣಪತಿ ನನ್ನ ಹಿಂದೆ ಇದ್ದಾನೆ, ಸುಬ್ರಹ್ಮಣ್ಯೇಶ್ವರ ಶ್ರೀನಿವಾಸನ ಹಿಂದಿದ್ದಾನೆ. ಇನ್ನು ಹರಿಹರಪುತ್ರ ಅಯ್ಯಪ್ಪ ವಿರಾಜಮಾನನಾಗಿ ಮಧ್ಯದಲ್ಲಿ ಹುಲಿ ವಾಹನದಲ್ಲಿ ಬಂದು ಇವತ್ತು ನಮ್ಮ ಜಿ ಕನ್ನಡ ಆಫೀಸಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದ ಈ ವಿಭಾಗದಲ್ಲಿ ಕೂತಿದ್ದಾನೆ. ನಿಮ್ಮೆಲ್ಲರಿಗೂ ದರ್ಶನವನ್ನು ಕೊಡ್ತಿದ್ದಾನೆ. ಅದು ಇಷ್ಟು ವೈಭವೀಪೂರಿತವಾದಂಥ ಅಲಂಕಾರ, ಈ ಪುಷ್ಪಗಳನ್ನು, ಈ ಪುಷ್ಪದ ಮಾಲೆಯನ್ನು, ಈ ತೋಮಾಲೆಯನ್ನು, ಅಬ್ಬಾ, ಈ ತೋಮಾಲೆ ಕಟ್ಟಿರುವ ಕೈಗಳನ್ನು ನಾವು ಮೆಚ್ಚಲೇಬೇಕು. ಅಲಂಕಾರ ಮಾಡೋದು ಅಂದರೆ ಏನು ಸುಡುಗಾಟದ ಮಾತ. ಅದರಲ್ಲೂ ಇಂತಹ ಒಂದು ದೊಡ್ಡ ತೋಮಾಲೆ, ಇಷ್ಟು ಚೆನ್ನಾಗಿರ್ತಕ್ಕಂತಹ ಅಲಂಕಾರ, ಜೊತೆಗೆ ಸ್ವಾಮಿಗೆ ವಿಶೇಷವಾಗಿ ಹುಲಿ ವಾಹನದ ಮೇಲೆ ಕೂತಿರ್ತಕ್ಕಂತಹ ಈ ಸೌಂದರ್ಯವಾಗಿರ್ತಕ್ಕಂತಹ ಅಯ್ಯಪ್ಪ ಶಬರಿಮಲೆಯಲ್ಲಿ 1 ಸೆಕೆಂಡ್ ಅಷ್ಟೇ ಹೋಗೋ ಭಕ್ತರು, ಲಕ್ಷಾಂತರ ಜನ ಭಕ್ತರು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಒಂದು 25 ಜನ ಮುಂದಕ್ಕೆ ಪಾಸಾಗಿ ಹೋಗ್ಬಿಟ್ಟಿರ್ತಾರೆ. ಎಲ್ಲ ಭಕ್ತರಿಗೂ ಒಂದು ವಿನಂತಿ ಏನಪ್ಪ ಅಂದರೆ, ದೇವಸ್ಥಾನಕ್ಕೆ ಬಂದಾಗ ತುಂಬ ಜನ ಮಾಡೋ ತಪ್ಪೇನೆಂದರೆ ದೇವ್ರನ್ನ ಕಣ್ಣು ಮುಚ್ಕೊಂಡು ದೇವ್ರ ಮುಂದೆ ನಿಂತ್ಕೊಂಡ್ಬಿಡ್ತೀರಿ. ಕಣ್ಣು ಮುಚ್ಕೊಂಡು ದೇವ್ರ ಮುಂದೆ ನಿಂತ್ಕೊಳ್ಳೋದು, ಮಂಗಳಾರತಿ ಮಾಡುವಾಗ ಕಣ್ಣು ಮುಚ್ಕೊಂಡು ಧ್ಯಾನವನ್ನು ಮಾಡ್ತಕ್ಕಂಥದ್ದು. ಧ್ಯಾನ ಮಾಡಲಿಕ್ಕೆ ಅಂತ ಸಮಯ ನಿಮಗೆ ಹೊರಗಡೆ ಇದೆ. ಆದರೆ ದೇವರ ಸಾನ್ನಿಧ್ಯಕ್ಕೆ ಹೋದಾಗ ನಿಮ್ಮ ಕಣ್ಗಳನ್ನು ಅರಳಿಸಿ, ನಿಮ್ಮ ಕಣ್ಗಳನ್ನು ಅರಳಿಸಬೇಕು. ಕಣ್ಗಳನ್ನು ತೆಗೆದು ಭಗವಂತನ ಕಣ್ತುಂಬ ನೋಡಬೇಕು. ಯಾವುದೇ ದೇವಾಲಯಕ್ಕೆ ಹೋದರೂ ಎಲ್ಲರೂ ಮಾಡಬೇಕಾದಂಥದ್ದು. ಆದರೆ ನಮ್ಗೆ ಗೊತ್ತೇ ಆಗಲ್ಲ, ಆಟೋಮೆಟಿಕ್ಕಾಗಿ ದೇವ್ರ ಮುಂದೆ ನಿಂತ್ಕೊಂಡಾಗ ಕಣ್ಣು ಮುಚ್ಕೊಂಡು ನಿಂತ್ಕೊಂಡ್ಬಿಡ್ತೀವಿ ನಾವು. ತಿರುಗಿ ಹೊರಗಡೆ ಬಂದಾಗ ಅಯ್ಯೋ ದೇವ್ರು ನೋಡ್ಲಿಕ್ಕೆ ಆಗಲಿಲ್ವೇ, ಕಣ್ತುಂಬ ದೇವ್ರ ದರ್ಶನ ಆಗಲಿಲ್ವೇ ಅನ್ನೋ ಚಿಂತನೆ ಮಾಡ್ತೀವಿ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ,
ನಮ್ಮಂತೆ ಸಾಕಷ್ಟು ಜನ ಭಕ್ತರು ಸರತಿ ಸಾಲಲ್ಲಿ ನಿಂತಿರ್ತಾರೆ. ಅಷ್ಟು ಜನ ಭಕ್ತರು ಸಹಿತ ದರ್ಶನಕ್ಕೆ ಬರಬೇಕಾದಾಗ ನಮಗೆ ಸಿಗುವಂಥ 1 ಸೆಕೆಂಡ್ ಅಷ್ಟೇ ಅವಕಾಶ. ಆ ಭಗವಂತನ ಕಣ್ತುಂಬ ಒಂದು ಸತಿ ನೋಡಿದ್ರೆ ಪುನಃ ನೋಡೋ ಅಷ್ಟೊಳಗೆ ನಾವು ಇನ್ನೊಂದು 25 ಜನದ ಮುಂದಕ್ಕೆ ಲೈನಲ್ಲಿ ಹೊರಟೋಗ್ಬಿಟ್ಟಿರ್ತೀವಿ, ತಳ್ಳಿಬಿಟ್ಟಿರ್ತಾರೆ ನಮ್ಮನ್ನು. ತಳ್ತಾರೆ ಅಂದರೆ ಅದು ತಪ್ಪಲ್ಲ, ಯಾಕೆಂದರೆ ಹಿಂದೆ ಇರೋ ಭಕ್ತರಿಗೂ ದರ್ಶನಕ್ಕೆ ಬೇಕಲ್ಲ. ಇಷ್ಟೆಲ್ಲ ವ್ಯವಸ್ಥೆಗಳಿದೆ. ಏನೇ ಆದರೂ ಈ ಸೃಷ್ಟಿನಲ್ಲಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಸಾಕಷ್ಟು ಜನ ಭಕ್ತರು ಇವತ್ತಿಗೂ ಸಹಿತ ಸಾಗರೋಪಾದಿಯಲ್ಲಿ ಬರ್ತಕ್ಕಂಥದ್ದು ಶಬರಿಮಲೆಯತ್ತ ನಾವು ನೋಡ್ತಾ ಇದ್ದೀವಿ. ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಇವತ್ತು ನನ್ನೇ ಪರಿಚಯವಾದ್ದಲ್ಲ. ಪಕ್ಕದ ರಾಜ್ಯ ಕೇರಳದಲ್ಲಿದ್ದರೂ ಕೇರಳದಲ್ಲಿದ್ದಂತಹ ಆ ಅಯ್ಯಪ್ಪನ ವಿಶೇಷವಾಗಿರುವ ಸಾನ್ನಿಧ್ಯಕ್ಕೆ ಸಾಕಷ್ಟು ಜನ ಭಕ್ತರು ನಮ್ಮ ಕರ್ನಾಟಕ, ಆಂಧ್ರ, ತಮಿಳುನಾಡು ರಾಜ್ಯದ ಹೊರದೇಶದ ವಿದೇಶಗಳಲ್ಲಿರ್ತಕ್ಕಂಥ ಭಕ್ತರು ಸಹಿತ ಈ ಸಮಯದಲ್ಲಿ ಅಂದರೆ ಜ್ಯೋತಿಯ ಈ ವಿಶೇಷವಾದಂತಹ 48 ದಿವಸದ ಈ ಮಂಡಲ ಪೂಜಾ ಅನುಷ್ಠಾನಕ್ಕೆ ಬರ್ತಕ್ಕಂತಹ ಭಕ್ತರು ಸಾಕಷ್ಟು ಜನ. ಹರಿಹರ ಪುತ್ರ ಹರಿಹರ ನೋಡಿ, ಇಲ್ಲಿ ಎಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನಾ ಮಹೋತ್ಸವವನ್ನು ಈ ಮಂಡಲ ಪೂಜೆ ಪ್ರಾರಂಭವಾಗುವಂಥ ಶುಭಗಳಿಗೆ ಇದೆಯಲ್ಲ, ಅದೇ ಬಹಳ ವಿಶೇಷ. ಹಾಗಾಗಿ ಅಯ್ಯಪ್ಪನ ದರ್ಶನಕ್ಕೆ ತಾವೆಲ್ಲರೂ ಸಹಿತ ಮನೆಯಲ್ಲೇ ಕೂತು ಅಯ್ಯಪ್ಪನ ಆರಾಧನೆ ನಡೆಸ್ತಾ ಇದ್ದೀರಿ. ತಾವೇ ತಮ್ಮ ಸ್ವಹಸ್ತದಿಂದ ಸ್ವಾಮಿಗೆ ನಡೆಸುವಂಥ ಅರ್ಚನೆ, ಅಭಿಷೇಕ, ಅಲಂಕಾರ ಆಗಲಿ, ಎಲ್ಲರೂ ಮಾನಸ ಪೂಜೆಯಲ್ಲಿ ನಾವು ಮಿಂದು ತೇಲೋಣ. ಹಾಗೆ ಅಯ್ಯಪ್ಪನಿಗೆ ಆರತಿ ಮಾಡುವಾಗ ಮಾತ್ರ ಪ್ರತಿಯೊಬ್ಬರು ಆದಷ್ಟು ಬೇಗ ಒಂದಿಷ್ಟು ಕರ್ಪೂರದ ಬೆಳೆ ಇಟ್ಕೊಂಡು ಅಯ್ಯಪ್ಪನಿಗೆ ನೀವೇ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೇವರಿಗೆ, ನಾವಿಲ್ಲಿ ಸ್ವಾಮಿಗೆ ಮಂಗಳಾರತಿ ಮಾಡುವಾಗ ನಿಮ್ಮ ಮನೆ ದೇವರಿಗೆ ಅಯ್ಯಪ್ಪನ ಹೆಸರು ಹೇಳ್ಕೊಂಡು ನೀವೊಂದು ಆರತಿ ಮಾಡಿದ್ರೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನಿಗೆ ನೀವೇ ಆರತಿ ಮಾಡಿದಷ್ಟು ಪುಣ್ಯ ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ನಾನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಸ್ವಾಮಿಗಳನ್ನೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ನೀವೂ ಕೂಡ ಪೂಜಾನುಷ್ಠಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೀರಿ. ಇನ್ನು ಈಗ ನಮ್ಮ ಸ್ವಾಮಿಗಳ ಪರಿಚಯವನ್ನು ಮಾಡ್ಕೊಳ್ಬೋದಲ್ಲ ಗುರುಗಳೇ? ಖಂಡಿತ. ಯಾಕೆಂದರೆ ಗುರುಸ್ವಾಮಿಗಳು ಬಂದಿದ್ದಾರೆ, ಹೌದು ಗುರುಗಳೇ, ಇಲ್ಲಿ ಕನ್ಯೆ ಸ್ವಾಮಿಗಳಿದ್ದಾರೆ. ಹೌದು. ಹಾಗೆ ಒಬ್ಬೊಬ್ಬರಿದ್ದಾಗ ಅವರ ಅನುಭವವನ್ನು, ಹೌದು, ಸಮಯನೂ ನನಗೆ ಸಾಕಾಗ್ತಾ ಇಲ್ಲ ಇವತ್ತು, ನಾನು ತುಂಬ ತಡವಾಗಿ ಬಂದುಬಿಟ್ಟೆ ಇವತ್ತು. ಇರಲಿ, ಕೊಡಿ ಆ ಕಡೆಯಿಂದ. ಗುರುಗಳೇ, ತಾವು ತಗೊಂಬಿಡಿ, ಫಸ್ಟ್ ಆ ಕಡೆಯಿಂದ ಬರಲಿ. ಸ್ವಾಮಿ ಶರಣಮಯ್ಯಪ್ಪ. ನಾವು ತ್ಯಾಗರಾಜ ನಗರ ವಿದ್ಯಾಪೀಠ ಸರ್ಕಲ್ಲು ಈಗ ಚಿಕ್ಕಲ್ಸಂದ್ರದಿಂದ ಬಂದಿದ್ದೀವಿ. ಇಲ್ಲಿ ಈ ಕ್ಯಾಮ್ರಾ ನೋಡಿ. ಈಗ ಚಿಕ್ಕಲ್ಸಂದ್ರದಿಂದ ಬಂದಿದ್ದೀವಿ ನಾವು. ನಮಗೆ 29 ವರ್ಷ ಸರ್ವಿಸು. ಈಗ ಈ ವರ್ಷ ಹೋದರೆ 29 ವರ್ಷ ಆಗುತ್ತೆ. ನಮ್ಮದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾನೆ ಇದ್ದೀವಿ. ನಮ್ಮ ಕೈಲಾದಂಥ 10 ಜನಕ್ಕೆ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅನ್ನದಾನ ಕಾರ್ಯಕ್ರಮ ಎಲ್ಲ ಮುಗಿಸ್ತಾ ಇದ್ದೀವಿ. ಸ್ವಾಮಿ ಶರಣಮಯ್ಯಪ್ಪ. ಇಷ್ಟು ವರ್ಷ ನೀವು ಅಯ್ಯಪ್ಪನ ಸೇವೆಗೆ ನಿರಂತರವಾಗಿ ಶಬರಿಮಲೆ ಯಾತ್ರೆ ಮಾಡ್ತಾ ಸಾಕಷ್ಟು ಜನ ಭಕ್ತರಿಗೆ ಇರುಮುಡಿ ಕಟ್ಟೋದಾಗಲಿ, ಮಾಲೆ ಹಾಕೋದಾಗಲಿ, ಮತ್ತು ಎಷ್ಟೋ ಜನ ಮನೆಗಳಲ್ಲಿ ನಡೆಸುವಂಥ ಪೂಜೆಗೆ ತಾವು ಗುರುಸ್ವಾಮಿಗಳಾಗಿ ಅಯ್ಯಪ್ಪನ ಸೇವೆ ಮಾಡುವಂತಹ ನಿಷ್ಠೆಯಿಂದ ಮಾಡ್ತಿರುವಂಥ ಕಾಯಕ ಆ ಅಯ್ಯಪ್ಪ ಇನ್ನಷ್ಟು ನಿಮಗೆ ಆಯುಷ್ಯ, ಆರೋಗ್ಯ ಚೆನ್ನಾಗಿ ಕೊಟ್ಟು ಇನ್ನೂ ಇಂಥ ಸೇವೆ ಮಾಡೋ ಭಾಗ್ಯ ನಿಮಗೆ ಕೊಡಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೇನೆ. ಸ್ವಾಮಿ ಶರಣ ಮಾತಾಡಿ. ಸ್ವಾಮಿ ಶರಣಮಯ್ಯಪ್ಪ. ನನ್ನ ಹೆಸರು ರಾಜೇಶ್ ಅಂದ್ಬಿಟ್ಟು ಚಿಕ್ಕಲ್ಸಂದ್ರದಿಂದ ಬರ್ತಾ ಇದ್ದೀನಿ. ಸ್ವಲ್ಪ ಮೈಕು ಚಿಕ್ಕದಾದ್ರಿಂದ ವಾಯ್ಸು ಸ್ವಲ್ಪ ಜೋರಿರಬೇಕು. ಗುರುಸ್ವಾಮಿಗಳೇ, ಚೂರು ಹಂಗೆ ಒಂಚೂರು ತಲೆ ಆ ಕಡೆ ಮಾಡಿ ಸ್ವಾಮಿ. ರಾಜೇಶ್ ಅಂದ್ಬಿಟ್ಟು ಚಿಕ್ಕಲ್ಸಂದ್ರದಿಂದ ಬರ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು, ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಇದೇ ಫಸ್ಟ್ ಟೈಮ್. ಕನ್ಯಾಸ್ವಾಮಿಗಳು. ಸ್ವಾಮಿ ಶರಣಮಯ್ಯಪ್ಪ. ಅಯ್ಯಪ್ಪನ ಸಂಪೂರ್ಣ ಅನುಗ್ರಹ ನಿಮಗಿರಲಿ, ಒಳ್ಳೇದಾಗಲಿ. ಕೊಡಿ ಮುಂದೆ ಸ್ವಾಮಿಗಳಿಗೆ. ಸ್ವಾಮಿ, ನೀವು ಎಲ್ಲಿಂದ ಬಂದಿರೋದು? ಇಲ್ಕಲ್ಲಿಂದ ಬಂದಿದ್ದೇವೆ ನಾವು. ಸ್ವಾಮಿ ಶರಣಮಯ್ಯಪ್ಪ. ಊರು ಇಲ್ಕಲ್ ನಮ್ಮದು. ಇಲ್ಲಿ ಬರ್ಸಂಗ್ ದೇವಸ್ಥಾನ ಕೆಲಸ ಮಾಡ್ತೀವಿ. 2ನೇ ವರ್ಷ ಇದು. ಒಳ್ಳೇದಾಗಲಿ. ನಿಮ್ಮ ಹೆಸರು? ಭೀಮಪ್ಪ ಅಂತೇಳಿ. ಭೀಮಪ್ಪ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಸ್ವಾಮಿ, ನಾವು ಬನಶಂಕರಿಯಿಂದ ಬಂದಿರೋದು. ನಮ್ಮದು ಇದು 12ನೇ ಸತಿ. ನಮ್ಮ ಹೆಸರು ಶಂಕರ್ ಭಾರದ್ವಾಜ್ ಅಂತ. ಈ ಸತಿ ಶಬರಿಮಲೆ ಇನ್ನೂ 18 ಸತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 18 ಸತಿ ಆದಮೇಲೆ ಇನ್ನು ಅಯ್ಯಪ್ಪ ಹೆಚ್ಚಿನ ನನಗೆ ಶಕ್ತಿ ಕೊಟ್ಟರೆ ಇನ್ನೂ ಮುನ್ನಡೆಸ್ಕೊಂಡು ಹೋಗೋಣ ಅಂತ ಇದ್ದೀನಿ. ಸ್ವಾಮಿ ಶರಣ. ಸ್ವಾಮಿ ಶರಣಮಯ್ಯಪ್ಪ. ಹರಿಹರ ಸುತನ ಆನಂದ ಚಂದ್ರ ಅಯ್ಯರಯ್ಯಪ್ಪ. ಮೈಕ್ ನಮಗೆ ಕೊಡಿ. ನಿಮಗೆ ಅಂತ ಮೈಕ್ ಕೊಟ್ಬಿಟ್ಟಿದ್ದೀವಲ್ಲ, ಈ ಮೈಕ್ ಯಾಕೆ ನಿಮಗೆ ಹೇಳಿ. ಇನ್ನು ನಮ್ಮ ಪರಿಚಯ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜು ಅವರ ಸುಪುತ್ರ ಶ್ರೀನಿವಾಸ ಶರ್ಮಾ. ನಾನು ಕೂಡ ಈ ಬಾರಿ 12ನೇ ವರ್ಷದಿಂದ ಭಗವಂತನ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಭಗವಂತ ಮತ್ತಷ್ಟು ಶಕ್ತಿ ಕೊಟ್ಟಲ್ಲಿ ಇನ್ನಷ್ಟು ಜನ ಸ್ವಾಮಿಗಳನ್ನು ನಾನು ಕೂಡ ಮಾಲೆಯನ್ನು ಧರಿಸಿ ಅವರನ್ನು ಕೂಡ ನಾನು ಕರ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ನನಗೂ ಕೂಡ ದಯಪಾಲಿಸಲಿ. ನನಗೆ ಮತ್ತಷ್ಟು ಶಕ್ತಿ ಕೊಟ್ಟಲ್ಲಿ ಇನ್ನಷ್ಟು ಭಗವಂತನ ಸೇವೆಯಲ್ಲಿ ನಾನು ಕೂಡ ನಿರತರಾಗ್ತೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ನನ್ನ ಹೆಸರು ಹರಿಪ್ರಸಾದ್. ನಾನು ಫಸ್ಟ್ ಟೈಮ್ ಮಾಲೆ ಹಾಕಿದ್ದೀನಿ. ಆಮೇಲೆ ನಂದು ಪ್ರಾಪರ್ ಬಂದು ಕೊಡಗು. ನಾನು ಬೆಂಗಳೂರಲ್ಲಿರೋದು, ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಬೆಂಗಳೂರಲ್ಲಿ. ಸ್ವಾಮಿ ಶರಣ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ನನ್ನ ಹೆಸರು ಅಜಯ್ ಅಂತ, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ನಮ್ಮದು ಊರು. ನಂದಿದು 4ನೇ ವರ್ಷ ಶಬರಿಮಲೆ ಯಾತ್ರೆ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣ. ಸ್ವಾಮಿ ಶರಣ.
ಸ್ವಾಮಿಯೇ ಶರಣಮಯ್ಯಪ್ಪ. ನನ್ನ ಹೆಸರು ಕುಶಾಲ್, ನಾನು JP ನಗರದಿಂದ ಬಂದಿದ್ದೀನಿ. ಇದು ನಂದು 9ನೇ ವರ್ಷ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ನಮ್ಮ ಹೆಸರು ಗೋವಿಂದ ಸ್ವಾಮಿ ಅಂತ. ನಾವು ಚಿತ್ತೂರು ಆಂಧ್ರ ಪ್ರದೇಶದಿಂದ ಬಂದಿರೋದು. ಇಲ್ಲಿ ವಾಸ ಚಿಕ್ಕಸಂದ್ರಲ್ಲಿದ್ದೀವಿ. ನಮ್ಮದು ಈ ವರ್ಷ 23ನೇ ವರ್ಷ ಅಯ್ಯಪ್ಪ ಸ್ವಾಮಿ ಮಾಲಾಕಿದ್ದೀವಿ ಸ್ವಾಮಿ. ತುಂಬ ಸಂತೋಷ. ಕೊಡಿ. ಸ್ವಾಮಿಯೇ ಶರಣಮಯ್ಯಪ್ಪ. ಶಿವಸ್ವಾಮಿ, ನೀವು ಎಷ್ಟು ಸತಿ ಹೋಗ್ತಿದ್ದೀರಿ ಶಬರಿಮಲೆಗೆ? ಮಾತಾಡಿ. ನಮಸ್ತೆ ಗುರುಜಿ. ನಾವು ಮೈಕಿನ ಸ್ವಲ್ಪ ಹತ್ರ ಇಟ್ಕೊಡಿ. ನಾವು ಚಿಕ್ಕಲ್ಸಂದ್ರದಿಂದ ಬಂದಿರೋದು, ಶಿವು ಅಂತ. ನಾನು 5 ವರ್ಷ ಶಬರಿಮಲೆಗೆ ಹೋಗಿ ಬಂದಿದ್ದೀನಿ. ಮತ್ತು ಈ ವರ್ಷ ಹೋಗ್ತಿದ್ದೀರಿ? ಈ ವರ್ಷ ಹೋಗ್ತಾ ಇದ್ದೀವಿ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ನನ್ನ ಹೆಸರು ಚೇತನ್ ಅಂತ. ನಾನು 9 ವರ್ಷ ಕಂಪ್ಲೀಟ್ ಮಾಡಿದ್ದೀನಿ. ಮುಂದೆ ಕಾರಣಾಂತರದಿಂದ ಹೋಗ್ಲಿಕ್ಕಾಗಲಿಲ್ಲ. ನೆಕ್ಸ್ಟ್ ವರ್ಷದಿಂದ ಪ್ರಾರಂಭ ಮಾಡ್ತೀನಿ. ಗುರು, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಎಲ್ಲರೂ ಒಟ್ಟು ಶಬರಿಮಲೆ ಯಾತ್ರೆ ಚೆನ್ನಾಗಿ ಮಾಡಿದ್ದಾರೆ. ಆದರೆ ನಾನು ಎಷ್ಟು ವರ್ಷ ಹೋದೆ ಅಂತ ಇಲ್ಲಿರೋ ಸ್ವಾಮಿಗಳು ಗೊತ್ತಿದ್ದೋ ಇಲ್ಲೋ. ಆದರೆ ನಾನು ಎಷ್ಟು ವರ್ಷ ಅಯ್ಯಪ್ಪ ಎಷ್ಟು ವರ್ಷ ನನಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ ಅಂದರೆ 16 ವರ್ಷಗಳ ಕಾಲ ನಿರಂತರವಾಗಿ ಅಯ್ಯಪ್ಪನ ದರ್ಶನಕ್ಕೆ ಹೋಗಿ ಬಂದಿದ್ದೇನೆ. ನಾವು ಪ್ರಾರಂಭ ಹೊರಡುವಂಥ ಕಾಲ, ಆಗಿರ್ತಕ್ಕಂಥ ನಿಷ್ಠೆ, ಆಗಿನ ಒಂದು ಜವಾಬ್ದಾರಿ, ಆಗಿನ ಗುರುಸ್ವಾಮಿಗಳು ಕೊಡುವಂಥ ಶಿಕ್ಷೆ, ಇದೆಲ್ಲವೂ ಸಹಿತ ಬಹಳ ತೂಕ ಅಂತ ಹೇಳ್ಬೋದು. ಅಂದು ಗುರುಸ್ವಾಮಿಗಳು ಅವ್ರು ಏನು ಒಂದು ಲೈನ್ ಹಾಕ್ತಾರೆ, ಒಂದು ಗೆರೆ ಹಾಕ್ಬಿಟ್ರೆ ಆ ಗೆರೆ ದಾಟೋಂಗಿಲ್ಲ. ಅಷ್ಟು ನಿಷ್ಠೆಯಿಂದ ಆಗಿನ ಕಾಲ. ಜೊತೆಗೆ ಆಗೆಲ್ಲರೂ ಸಹಿತ ಈಗಿನ ಥರ ಪಂಪಾಯಿಂದ ಹೊರಡುವಂಥ ಕಾಲ ಅಲ್ಲ. ಆಗ ನಾವು ಹೊರಡುವಾಗ ಪ್ರತಿ ಸತಿ 48 ಮೈಲಿ ಆ ವಿಶೇಷವಾಗಿರ್ತಕ್ಕಂಥ ಎರೆಮೆಲೆಗೆ ಹೋಗಬೇಕು. ಎರೆಮೆಲೆಯಿಂದಲೇ ನಾವು ದರ್ಶನಕ್ಕೆ ಹೊರಡಬೇಕು. ಪ್ರತಿ ಸತಿನೂ ದೊಡ್ಡ ಪಾದ ಅಂತ ಹೇಳ್ತಾರಲ್ಲ, ಆ ದೊಡ್ಡ ಪಾದದಲ್ಲೇ ಕರ್ಕೊಂಡು ಹೋಗ್ತಾ ಇದ್ರು. ಅದು ಆಗಿನ ಕಾಲ. ಈಗಲ್ಲ. ಈಗೆಲ್ಲ ಬಹಳ ಬದಲಾವಣೆಗಳಾಗ್ಬಿಟ್ಟಿದೆ. ಆದರೂ ಬದಲಾವಣೆ ಆದರೂ ಸಹಿತ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ಸಹಿತ ನಾವು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯನ್ನು ಶಬರಿಮಲೆ ತನಕ ಹೊರಟು ಅಲ್ಲೂ ಸಹಿತ ಚಿತ್ರೀಕರಣ ಮಾಡಿ ಅದನ್ನು ನಿಮ್ಮ ಮುಂದೆ ತೋರಿಸಿದ್ದೀವಿ. ಅದು ನಮಗೊಂದು ಸಂತೋಷವೇ ಸರಿ. ಹಾಗಾಗಿ ಅಯ್ಯಪ್ಪನ ಸೇವೆ ಮಾಡುವಂಥ ಆ ಸೌಭಾಗ್ಯ ಇದು ಎಲ್ಲರಿಗೂ ಸಿಗುವಂಥದ್ದಾಗಲಿ, ಎಲ್ಲರೂ ಈ ಸೇವೆಯನ್ನು ಮಾಡುವಂಥದ್ದಾಗಲಿ, ಎಲ್ಲರ ಜೀವನ ಪಾವನ ಆಗಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಹೇಳಿ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪನ ಪೂಜೆಯಲ್ಲಿ ಮೊದಲು ಗಣಪನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಗುರುಸ್ವಾಮಿಗಳಾದಂಥ ತಾವು ಗಣಪತಿಯ ಒಂದು ಚಿಕ್ಕದಾದಂಥ ಒಂದು ಪದವನ್ನು, ಒಂದು ಶ್ಲೋಕವನ್ನು ನಾವು ಶುರು ಮಾಡೋಣ. ಓಂ ತಗೊಳ್ಳಿ, ಆ ನಾದ ಇದ್ರೇನೆ ಚೆನ್ನ. ಸ್ವಾಮಿಯೇ 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 ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಸ್ಸೇದಸಾದನಂ. ಮಹಾಗಣಾಧಿಪತಯೇ ನಮಃ. ಮಹಾಗಣಪತಿ ತೋಳಪ್ಪ, ಗಣಪತಿ ಮೇಲೆ ಅಲ್ಲೇ ಕೂತ್ ಜಾಗದಲ್ಲೇ ಇಡು. ಹಾಂ, ಯಾಕೆಂದ್ರೆ ನನ್ನ ಹಿಂದೆ ಗಣಪತಿ ಇದ್ದಾನೆ. ಹಾಂ, ಸ್ವಾಮಿನ ಪ್ರಾರ್ಥನೆ ಮಾಡ್ತಾ ಸ್ವಾಮಿ ಅಭಿಷೇಕವನ್ನೇ ಬೇಗ ಶುರು ಮಾಡಿಬಿಡೋಣ. ಹರಿಹರ ಪುತ್ರ ಅಯ್ಯಪ್ಪ, ಚಿಕ್ಕದಾದಂಥ ರೀತಿ ಒಂದು ಚುಟುಕಾದಂಥ ಅಯ್ಯಪ್ಪನ ಒಂದು ಕತೆ ನಾನು ತಿಳಿಸ್ಕೊಡ್ತೇನೆ. ಅಯ್ಯಪ್ಪ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ. ಹರಿಹರ ವಿಷ್ಣು ಮತ್ತು ಶಿವ. ವಿಷ್ಣು ಮತ್ತು ಶಿವ ಆ ಇಬ್ಬರ ಒಂದು ಸಮಾಗಮನದಿಂದ ಆತ ಜನಿಸಿರ್ತಕ್ಕಂಥದ್ದು ಎಂಬತಕ್ಕಂಥದ್ದು ರೂಢಿಯಲ್ಲಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರುವಂಥದ್ದು. ಹಾಗೆ ಭಗವಂತ ಹುಟ್ಟಿದ್ದು ಕಾಡಲ್ಲಿ. ಕಾಡಲ್ಲಿ ಹುಟ್ಟಿಡ್ತಾನೆ. ಪಂದಳ ರಾಜನಿಗೆ ಆತ ದಾರಿಯಲ್ಲಿ ಸಿಗ್ತಾನೆ. ಪಂದಳ ರಾಜನ ಕೋರನಾಗಿ ಅಯ್ಯಪ್ಪ ಬೆಳಿತಾನೆ. ಬೆಳೆದಾದ ನಂತರ ತನ್ನ ಬಾಲ್ಯದಲ್ಲಿ ಪಂದಳ ರಾಜನಿಗೂ ಸಂತಾನ ಇಲ್ಲ. ಪಂದಳ ರಾಜನಿಗೆ ಸಂತಾನ ಇಲ್ಲ. ಸಂತಾನಕ್ಕಾಗಿ ಮಹಾಯಾಗಗಳನ್ನೇ ಮಾಡಿದ್ದ. ಸಾಕಷ್ಟು ಎಲ್ಲವನ್ನೂ ಕ್ರಮ ನೋಡಿದ. ಆದರೆ ರಾಜನಿಗೆ ಒಂದು ಸಂತಾನ ಇಲ್ಲದರಿಂದ ರಾಜ ಆ ಒಂದು ವಿಚಾರದಲ್ಲಿ ಬಹಳಷ್ಟು ಕಣ್ಣೀರು ಹಾಕ್ತಾ ಮುಂದೆ ನಡೆದ. ಕಾಲಕ್ರಮೇಣ ಅಯ್ಯಪ್ಪ ಅಲ್ಲಿ ಶಬರಿಮಲೆಯಲ್ಲಿ, ಅಂದರೆ ಆ ಅಯ್ಯಪ್ಪ ಪಂದಳ ರಾಜನಾಗಿರ್ತಕ್ಕಂಥ ಆ ಪಂದಳ ರಾಜನಿಗೆ ಅಯ್ಯಪ್ಪ ಕಾಡಲ್ಲಿ ಮಣಿಕಂಠನಾಗಿ ಸಿಗ್ತಾನೆ. ಸ್ವಾಮಿ ಅವತಾರ ತಾಳಿದ ಮರುಕ್ಷಣವೇ ಸ್ವಾಮಿಯ ರಕ್ಷಣೆಗಾಗಿ ಒಂದು ನಾಗ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ದೂರದಲ್ಲಿ ಒಂದು ಸಿಂಹ ಅಥವಾ ಹುಲಿ, ಆ ಹುಲಿ ಸಹಿತ ಅದನ್ನು ಕಾವಲು ಕಾಯ್ತಿರುತ್ತೆ. ಆದರೆ ವ್ಯಾಘ್ರದ ಆ ಸೌಂಡನ್ನು, ವ್ಯಾಘ್ರದ ಒಂದು ಸ್ವರವನ್ನು ಆಲಿಸಿ ರಾಜ ಇಲ್ಲೆಲ್ಲೋ ಒಂದು ಹುಲಿ ಇದ್ದಂಗಿದೆಯಲ್ಲ ಅಂಥೇಳಿ ಯೋಚನೆ ಮಾಡ್ತಾನೆ. ಅದೇ ಕ್ಷಣದಲ್ಲಿ ಆ ಮಗು ಅಳೋದನ್ನು ಸಹಿತ ನೋಡ್ತಾನೆ. ಹರಿಹರ ಪುತ್ರ ಅಯ್ಯಪ್ಪನ ಆ ಸುಂದರವಾದಂತಹ ಮಧುರ ಕಂಠ ಅಳುವಿನ ಆ ಕೂಗನ್ನು ಆಲಿಸಿ ರಾಜ ಆ ಪ್ರಾಂತ್ಯಕ್ಕೆ ಬರ್ತಾನೆ. ಆಗ ನೋಡಿದ್ರೆ ಆ ಸುಂದರವಾದಂತಹ ದಟ್ಟವಾದಂತಹ ಅರಣ್ಯದ ಮಧ್ಯದಲ್ಲಿ ಅಯ್ಯಪ್ಪ ಚಿಕ್ಕ ಮಗು, ಆ ಮಗು ಆ ಕಾಡಲ್ಲಿ ಮಲಗಿರ್ತಕ್ಕಂಥದ್ದನ್ನು, ಅದರಲ್ಲೂ ಕುತ್ತಿಗೆಯಲ್ಲಿ ಒಂದು ಚಿಕ್ಕದಾದಂತಹ ಗಂಟೆ ಇರತಕ್ಕಂತಹ ಮಣಿಕಂಠನಾಗಿ ನೋಡ್ತಾನೆ. ಮಣಿಕಂಠನಾಗಿ ನೋಡಿರ್ತಕ್ಕಂಥ ಆ ಸುಂದರ ಕ್ಷಣವನ್ನು ಸುತ್ತಮುತ್ತ ಪ್ರಾಂತ್ಯ ಎಲ್ಲವನ್ನೂ ಹುಡುಕ್ತಾನೆ. ಯಾರೂ ಇರೋದಿಲ್ಲ. ಯಾರಿದ್ದೀರಿ? ಈ ಮಗು ಯಾರ್ದು? ಯಾರ್ದು ಈ ಮಗು? ಯಾರಿಗೆ ಜನಿಸಿರ್ತಕ್ಕಂತಹ ಈ ಮಗು? ಎಲ್ಲವನ್ನೂ ನೋಡ್ತಾನೆ. ಆದರೆ ನೋಡುವ ಪ್ರತಿ ಕ್ಷಣದಲ್ಲೂ ಸಹಿತ
ರಾಜ ನನಗೆ ಸಿಕ್ಕಂತಹ ಒಂದು ವರದಾನ ಅಂತ ಮನಸ್ಸಲ್ಲಿ ತೀರ್ಮಾನ ಮಾಡಿ ಈ ಮಗು ನಾನು ಯಾರಿಗಾದ್ರೂ ಕೊಡಬೇಕಾ, ಇದು ನಾನೇ ನನ್ನ ಆಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಬೇಕಾ, ಈ ಮಗುನ ಸುಧಾರಣೆ ಮಾಡಬೇಕಾ, ಇವೆಲ್ಲ ಚಿಂತನೆ ಬರ್ತಿರುತ್ತೆ. ಆದರೂ ಇನ್ನೊಬ್ಬರ ಮಗುವನ್ನು ಮನೆಗೆ ತರೋದಾದರೂ ಹೇಗೆ ಎಂಬತಕ್ಕಂಥ ಚಿಂತನೆಯೂ ಮನಸ್ಸಲ್ಲಿರುತ್ತೆ. ಆದರೆ ಒಳಗಡೆ ಆ ಮಾತೃವಾತ್ಸಲ್ಯ ಎಂಬತಕ್ಕಂಥದ್ದು ಅಥವಾ ನನಗೊಂದು ಮಗು ಸಿಕ್ತಲ್ಲ ಅನ್ನೋ ಸಂತೋಷದಿಂದ ಯಾರಿಗಾದರೂ ಕೊಡಬೇಕಾ ಅಥವಾ ಆ ಮಗುನ ನಾವೇ ತರಬೇಕಾ, ಈ ಚಿಂತನೆ ಮಾಡ್ತಾನೆ. ಆದರೆ ಅದೇ ಸಮಯದಲ್ಲಿ ತನ್ನ ರಾಜಭಟ್ರು, ತನ್ನ ಮಂತ್ರಿಗಳು, ತನ್ನ ಮಂತ್ರಿವರು ಎಲ್ಲರೂ ಹೇಳ್ತಾರೆ, ಈ ಸುತ್ತಮುತ್ತ ಪ್ರಾಂತದಲ್ಲಿ ಯಾರೂ ಇಲ್ಲ, ಈ ದಟ್ಟವಾದಂತಹ ಅರಣ್ಯದಲ್ಲಿ ಬಹುಶಃ ಈ ಮಗು ಜನನ ನಿಮಗಾಗೇ ಸಿಕ್ಕಿದೆಯೇನೋ, ತಾವು ಇದನ್ನು ಸಂರಕ್ಷಣೆ ಮಾಡಲಿಕ್ಕಾಗಿಯೇ ಮಗು ಇಲ್ಲಿದೆಯೇನೋ ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ. ಆಗ ಪುಟ್ಟ ಕಂದಮ್ಮನ್ನು, ಬಾಲ ಮಣಿಕಂಠನ ಆ ವಿಶೇಷವಾದಂಥ ಕಂದಮ್ಮನ್ನು ರಾಜ ತನ್ನ ಆಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಆಸ್ಥಾನಕ್ಕೆ ಆ ಮಣಿಕಂಠ ಮಗುವನ್ನು ತೆಗೆದುಕೊಂಡು ಹೋಗಿ ತನ್ನ ಅರ್ಧಾಂಗಿಗೆ ಈ ವಿಚಾರವೆಲ್ಲವನ್ನು ಸವಿಸ್ತಾರವಾಗಿ ತಿಳಿಸಿ, ಅಂದಿನಿಂದ ರಾಜ್ಯದ ವಿಶೇಷವಾಗಿರ್ತಕ್ಕಂಥ ಪಂದಳ ರಾಜ್ಯದಲ್ಲಿ ಅಯ್ಯಪ್ಪ ನಿರಂತರವಾದಂಥ ರೀತಿ ಆನಂದದಿಂದ ಬೆಳೀಲಿಕ್ಕೆ ಶುರುವಾಗ್ತಾನೆ. ಇದನ್ನ ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣ ಅಂತೂ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಆದರೂ ಅಯ್ಯಪ್ಪನ ವಿಶೇಷವಾದಂಥ ಈ ಕಥಾನುಷ್ಠಾನವನ್ನು ಎಷ್ಟು ಕೇಳಿದ್ರೂ ಅದು ಕಡಿಮೆನೇ ಇರಲಿ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಇನ್ನು ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಇದೆ, ಇದನ್ನು ಕೂಡ ಪ್ರಾರಂಭ ಮಾಡಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ, ಅದರಲ್ಲೂ ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕನಕದಾಸ ಜಯಂತಿ ಇದೆ ಗುರುಗಳು, ಮತ್ತು ಸಂಕಷ್ಟಹಾರ ಚತುರ್ಥಿನೂ ಕೂಡ ಗುರುಗಳೇ ಅಲ್ಲಿದೆ ಕೆಳಗಡೆ, ಇಲ್ಲೇ ನೋಡಿ ತಾವು ಇಟ್ಟು ನಾನು ಹುಡುಕಾಡ್ತಾ ಇದ್ದೀನಿ ಎಲ್ಲೋಯ್ತು ನನ್ನ ಪಂಚಾಂಗ ಅಂತ. ಇಷ್ಟು ಜನ ಅಯ್ಯಪ್ಪನ ನೋಡಿದ್ನಲ್ಲ, ಹಾಗಾಗಿ ಪಂಚಾಂಗ ಒಳಗೆ ಹೋಗ್ಬಿಟ್ಟಿದೆ. ಇರಲಿ, ಸ್ವಾಮಿಯೇ ಶರಣಮಯ್ಯಪ್ಪ. ಇವತ್ತು ಕನಕದಾಸ ಜಯಂತಿ. ಕನಕದಾಸರು ವಿಶೇಷವಾಗಿರ್ತಕ್ಕಂತಹ ಕೀರ್ತನೆಗಳನ್ನು ಅವರು ಬರೆದಿರ್ತಕ್ಕಂಥದ್ದು ನೋಡ್ಬೋದು. ಕನಕದಾಸರ ಅವರ ಪೂರ್ವಾಪರ ಬಾಲ್ಯ ಚರಿತ್ರೆಗಳು, ಅವರಿದ್ದಂಥ ರೀತಿ, ಮುಂದೆ ಬೆಳೆದಂಥ ರೀತಿ, ಜೊತೆಗೆ ಆ ವಿಷ್ಣುದೇವರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ, ಉಡುಪಿ ಕೃಷ್ಣನೇ ಸಂಪೂರ್ಣ ಅನುಗ್ರಹವನ್ನು ಕೊಟ್ಟುಬಿಟ್ಟಿದ್ದಾನೆ. ಅಂತಹ ಉಡುಪಿ ಕೃಷ್ಣನ ಅನುಗ್ರಹವನ್ನು ಪಡೆದಂತಹ ಕನಕದಾಸರಿಗೆ ಇವತ್ತಿನ ದಿವಸ ಕನಕದಾಸ ಜಯಂತಿ ಇರತಕ್ಕಂಥದ್ದು. ಇವತ್ತು ರಾಜ್ಯದ ಪ್ರತಿಯೊಬ್ಬರೂ ಸಹಿತ ಅವರಿಗೆ ಒಂದು ವಿಶೇಷವಾದಂಥ ಗೌರವ ಸ್ಥಾನಮಾನವನ್ನು ಕರುಣಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದೊಂದು ಸಂತೋಷವೇ ಸರಿ. ಏನೇ ಆದರೂ ಅವರ ಕೀರ್ತನೆಗಳು, ಒಂದೊಂದು ಕೀರ್ತನೆಗಳು ಸಹಿತ ಅಮೂಲ್ಯವಾಗಿರ್ತಕ್ಕಂಥದ್ದು. ಕುಲ ಕುಲ ಕುಲವೆಂದು ಬಡಿದಾಡುತ್ತಾರೆ ಯಾಕಯ್ಯ ಅಂತ ಹೇಳಿದರು. ಅಂದರೆ ಯಾರ್ದು ಯಾವ ಕುಲ, ನಾವು ಎಲ್ಲರೂ ಸಹಿತ ಆಲೋಚನೆ ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯನು ಸಹಿತ ನಂದು ಆ ಕುಲ, ನಂದು ಈ ಕುಲ, ನಾನು ಆ ಜಾತಿ ಈ ಜಾತಿ ಅನ್ನೋದಿರ ಮನುಷ್ಯನಾಗಿರಬೇಕಾಗಿರ್ತಕ್ಕಂಥ ರೀತಿಯನ್ನು ಅರ್ಥ ಮಾಡ್ಕೊಳ್ಳಿ ಅಂಥೇಳಿ ಭಾಳ ಅಚ್ಚುಕಟ್ಟಾಗಿ ಸೊಗಸಾಗಿ ಹೇಳಿರ್ತಕ್ಕಂಥ ಮಹಾನ್ ಚೇತನ ಶಕ್ತಿಯವರು. ಹಾಗಾಗಿ ಕನಕದಾಸ ಜಯಂತಿಯ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಆಲೋಚನೆ ಮಾಡಬೇಕಾದ್ದು ಒಂದೇ, ಭಗವಂತನಾದಂಥ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹವನ್ನು ಪಡೆದಂಥವರು ಸಹಿತ ಇವತ್ತಿನ ದಿವಸ ಕನಕದಾಸರು ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾಕಷ್ಟು ಕೀರ್ತನೆಗಳನ್ನು ಸಹಿತ ರಚನೆ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಅವರ ಕೀರ್ತನೆಗಳು ಇವತ್ತಿಗೂ ಆನಂದದಾಯಕವಾಗಿರ್ತಕ್ಕಂಥದ್ದೇ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಶ್ರೀ ಶೋಭಕೃತ್ನಾಮ ಸಂವತ್ಸರೇ ದಕ್ಷಿಣಾಯನೇ ಶರದೃತು ಕಾರ್ತೀಕ ಮಾಸ ಕೃಷ್ಣ ಪಕ್ಷ 30/11/2023 ಗುರುವಾರ ತೃತೀಯ ಇರತಕ್ಕಂಥದ್ದು, ಆರಿದ್ರ ನಕ್ಷತ್ರ ಇರತಕ್ಕಂಥದ್ದು, ಜೊತೆಗೆ ಸಂಕಷ್ಟರ ಮಹಾಗಣಪತಿ ಇವತ್ತಿನ ದಿವಸ. ಸಂಕಷ್ಟರ ಮಹಾಗಣಪತಿ ಕನಕದಾಸ ಜಯಂತಿ. ಸಂಕಷ್ಟರ ಮಹಾಗಣಪತಿ ಎಂದು ನನ್ನ ಹಿಂದೆ ಭಗವಂತನಾದಂಥ ಮಹಾಗಣಪತಿಯನ್ನು ನಾವು ನಿಲ್ಲಿಸಿದ್ದೇವೆ ನೋಡಿ. ಹಿಂದೆ ಗಣಪತಿ, ಪಕ್ಕದಲ್ಲಿ ಅಯ್ಯಪ್ಪ, ಆ ಕಡೆ ಸುಬ್ರಹ್ಮಣ್ಯೇಶ್ವರ, ಅಣ್ಣ ತಮ್ಮಂದರ ಜೊತೆಯಲ್ಲಿ ವಿಶೇಷವಾಗಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನಾ ಮಹೋತ್ಸವ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಹಾಗಾಗಿ ಸಂಕಷ್ಟರ ಮಹಾಗಣಪತಿ, ಅತ್ತ ಗಣಪತಿಯ ಪೂಜೆಯೂ ವಿಶೇಷವಾಗಿದೆ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪನ ಅನುಗ್ರಹವನ್ನು ಪಡೆದು ಸರ್ವರಿಗೂ ಸಕಲರಿಗೂ ಸಹಿತ ಗಣಪತಿಯ ಸಂಪೂರ್ಣ ಕೃಪಾ ಕಟಾಕ್ಷ ಸಿಗಲಿ, ಒಳ್ಳೆಯದಾಗಲಿ. ಇನ್ನು ಅಯ್ಯಪ್ಪ ಆ ಒಂದು ವಿಶೇಷವಾಗಿರ್ತಕ್ಕಂಥ ಪಂದಳ ರಾಜನ ಅರಮನೆ ಅಯ್ಯಪ್ಪ ಸೇರಿಕೊಂಡ. ಪುಟ್ಟ ಕಂದಮ್ಮನ ಬಹಳ ವಿಶೇಷವಾಗಿ ಬಹಳ ಮುದ್ದಿನಿಂದ ಸಾಕಕ್ಕೆ ಶುರುವಾದರು. ಆ ಕುಟುಂಬಕ್ಕೆ ಒಂದು ಸಂತಾನ ಇರಲಿಲ್ಲ. ಆದರೆ ಅಯ್ಯಪ್ಪ ಬಂದಾದ ನಂತರ ಆ ಕುಟುಂಬಕ್ಕೂ ಒಂದು ಮಗು ಜನನ ಆಯಿತು. ಅಂದರೆ ರಾಜರ ಕುಟುಂಬಕ್ಕೂ ಒಂದು ಮಗು ಜನನ ಆಯಿತು. ರಾಜರ ಕುಟುಂಬಕ್ಕೆ ಒಂದು ಮಗು ಜನನ ಆಯಿತು. ಇತ್ತ ಅಯ್ಯಪ್ಪನ ಜವಾಬ್ದಾರಿ ಕಾಯಕಕ್ಕೂ ಹತ್ತಿರ ಸಮಯ ಬಂದಾಯಿತು. ಯಾತಕ್ಕಾಗಿ ಅಯ್ಯಪ್ಪನ ಜನನವಾಗಿತ್ತೋ ಅದು ಎಲ್ಲರೂ ಸಹಿತ ತಿಳಿಸುವಂಥ ಕ್ರಮ ಆಯಿತು. ಹಾಗಾಗಿ ಮಹಿಷಿ ಮರ್ದನ ಅಂತಕ್ಕಂಥ ಅಯ್ಯಪ್ಪ
ವಿಶೇಷವಾಗಿರ್ತಕ್ಕಂಥ ರೀತಿ ತನ್ನ ಕಾಯಕಕ್ಕೆ ಮುಂದಾಗಬೇಕಾದ್ರೆ ಅಲ್ಲೊಂದು ಕಾರಣೀಭೂತನಾಗಿ ಅಲ್ಲಿರ್ತಕ್ಕಂಥ ಮಂತ್ರಿವರ್ಯ ತನ್ನ ತಾಯಿ ಅಂದರೆ ರಾಜಮಾತೆಗೆ ಹೇಳಕ್ಕೆ ಶುರು ಮಾಡ್ತಾನೆ. ಮುಂದಿನ ದಿನಗಳಲ್ಲಿ ರಾಜ ಅಯ್ಯಪ್ಪನಿಗೆ ಏನಾದರೂ ಒಂದು ಪಟ್ಟಾಭಿಷೇಕವಂತ ಮಾಡಿಬಿಟ್ರೆ, ಈ ರಾಜ್ಯಕ್ಕೆ ರಾಜಕುಮಾರನಾಗಿ ಮಾಡಿಬಿಟ್ರೆ ನಿನ್ನ ಹೊಟ್ಟೆಲಿಟ್ಟಿರ್ತಕ್ಕಂಥ ಮಗುವಿನ ಗತಿ ಏನು ಎಂಬತಕ್ಕಂಥ ಒಂದು ಸಣ್ಣದಾದಂಥ ಮಾತನ್ನು ಕಿವಿಗೆ ಬಿಡ್ತಾನೆ. ಆಗ ಎಷ್ಟೇ ಆದರೂ ಯಾವುದೇ ಒಬ್ಬ ತಾಯಿ ಆದರೂ ತನ್ನ ಮಗುವಿಗೆ ಒಂದು ಆಸ್ಥಾನ ಸಿಗಬೇಕು ಅಂತ ಅಪೇಕ್ಷೆ ಪಡ್ತಾಳೆ ವಿನಃ ಅದು ಮತ್ತೊಬ್ಬರು ಬಿಟ್ಕೊಡೋದಕ್ಕೆ ಯಾವ ತಾಯಿಯೂ ಒಪ್ಪೋದಿಲ್ಲ. ಹಾಗೆ ತಾಯಿ ತನ್ನ ಸ್ವಾರ್ಥತೆಯಿಂದ ಆಲೋಚನೆ ಮಾಡೋದು ಒಂದಾದರೆ, ಅಯ್ಯಪ್ಪ ಏನಕ್ಕಾಗಿ ರಾಜ್ಯಕ್ಕೆ, ದೇಶಕ್ಕೆ ಅಥವಾ ಈ ಭೂಮಿ ಮೇಲೆ ಕಾಲಿಟ್ಟಿದ್ದಾನೆ, ಅಯ್ಯಪ್ಪನ ಜನನ ಏನಕ್ಕಾಗಿದೆ, ಅದು ಅಲ್ಲಿ ಪ್ರಾರಂಭವಾಗುತ್ತೆ. ಹಾಗಾಗಿ ಅಯ್ಯಪ್ಪ, ಆ ತಾಯಿ ಅಂದರೆ ಅಯ್ಯಪ್ಪನ ಆ ವಿಶೇಷವಾಗಿರ್ತಕ್ಕಂಥ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಜನನ ಒಂದು ಪೂರ್ವ ಇತಿಹಾಸ ಹೀಗಿರೋದ್ರಿಂದ ಅಯ್ಯಪ್ಪ ಕಾಡಿಗೆ ಹೋಗಬೇಕಾಗತ್ತೆ, ಹುಲಿ ಹಾಲನ್ನು ತರಬೇಕಾಗತ್ತೆ, ಆ ತಂದಂಥ ಹುಲಿ ಹಾಲನ್ನು ತನ್ನ ತಾಯಿಗೆ ಅರ್ಪಣೆ ಮಾಡಬೇಕಾಗತ್ತೆ. ಆದರೆ ಎಲ್ಲವೂ ನಾಟಕದಂತೆ ನಡೆದು ಹೋಗುತ್ತೆ. ಏನೇ ಆದರೂ ಅಯ್ಯಪ್ಪ ಕಾಡಿಗೆ ಹೋಗ್ತಾನೆ, ಅಲ್ಲಿ ಸಂಹಾರದ ಕಾರ್ಯಕ್ರಮ ನಡೆಸ್ತಾನೆ. ಅದಾದ ನಂತರ ಹುಲಿಯನ್ನು ಮನೆಗೆ ಕರ್ಕೊಂಡು ಬರ್ತಾನೆ, ತನ್ನ ಆಸ್ಥಾನ ಅರಮನೆ ಕರ್ಕೊಂಡು ಬರ್ತಾನೆ. ಆ ಬಂದಂಥ ದೃಶ್ಯವನ್ನು ನೋಡಿದ ತಕ್ಷಣ ಯಾವಾಗ ಹೊಟ್ಟೆ ನೋವಿಂದ ನರಳುತ್ತಿದ್ದಂಥ ತಾಯಿ ರಾಜಮಾತೆ ನನಗೆ ಹೊಟ್ಟೆ ನೋವೇ ಇಲ್ಲ ಅನ್ನೋ ಮಟ್ಟಕ್ಕೆ ಹೊರಟೋಗ್ತಾನೆ. ನಾನು ಮಾಡಿರ್ತಕ್ಕಂಥ ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾಳೆ. ಆದರೆ ಅಲ್ಲಿಗೆ ಸಮಯ ಸಂಪೂರ್ಣವಾಗಿರುತ್ತೆ. ಹರಿಹರ ಪುತ್ರ ಅಯ್ಯಪ್ಪ ಇನ್ನು ಭಕ್ತರನ್ನ ಹರಿಸ್ಲಿಕ್ಕಾಗಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಶರಂಗುತ್ತಿ, ಪಂದಳ ಮತ್ತು ವಿಶೇಷವಾಗಿರ್ತಕ್ಕಂಥ ಶಬರಿಮಲೆಯತ್ತ ತನ್ನ ಪಯಣವನ್ನು ಬೆಳೆಸಬೇಕಾಗತ್ತೆ. ಶಬರಿಮಲೆಯತ್ತ ಪಯಣವನ್ನು ಬೆಳೆಸಬೇಕಾದಂಥ ಶುಭ ಮುಹೂರ್ತ. ರಾಜ ಇನ್ನಿಲ್ಲದಂಗೆ ಕೇಳ್ತಾನೆ, ಅಯ್ಯ ನೀನು ನನ್ನ ಒಂದು ಆಸ್ಥಾನದಲ್ಲಿದ್ದು ಇಲ್ಲಿ ಪಟ್ಟಾಭಿಷೇಕವನ್ನು ನಡೆಸಿಕೊಂಡು ಈ ರಾಜಕುಮಾರನಾಗಿ ನನ್ನ ಇಲ್ಲಿ ಈ ಒಂದು ರಾಜ್ಯವನ್ನು ನಡೆಸಬೇಕು ಅಂತ. ತಂದೆ, ನಾನು ಬಂದಿರತಕ್ಕಂತಹದ್ದು ನನ್ನ ಕಾಯಕ ಕೆಲಸ ಮುಗೀತು. ಇನ್ನು ನನ್ನ ಜವಾಬ್ದಾರಿ ಭಕ್ತರನ್ನ ಹರಿಸ್ತಕ್ಕಂಥದ್ದು, ಆಶೀರ್ವಾದ ಮಾಡ್ತಕ್ಕಂಥದ್ದು. ಚಿನ್ಮುದ್ರೆಯಲ್ಲಿ ಕೂತು ನಾನು ಬರ್ತಕ್ಕಂಥ ಭಕ್ತನ ಹರಿಸಬೇಕಾದ್ರಿಂದ ನನ್ನನ್ನು ಇನ್ನು ನೀನು ಕಳಿಸ್ಕೊಡು ಸಂತೋಷವಾಗಿ ಅಂತ ಹೇಳ್ತಾನೆ. ಆದರೂ ನಾನು ನಿನ್ನ ನೋಡಬೇಕು, ನಿನ್ನ ನೋಡಿದ್ರೆ ನಾನು ಇರಲಿಕ್ಕಾಗಲ್ಲ. ನನ್ನ ಇಡೀ ಆಸ್ಥಾನ, ಈ ರಾಜಮನೆತನ ಎಲ್ಲವೂ ಸಹಿತ ಕತ್ತಲಲ್ಲಿದ್ದಾಗ ನಂದಾದೀಪದಂತೆ ಬಂದು ಎಲ್ಲರ ಮನಸ್ಸನ್ನು ಗೆದ್ದು ಎಲ್ಲರನ್ನೂ ಸಂತೋಷಪಡಿಸಿದ್ಯಾ, ಜೊತೆಗೆ ನನಗೊಂದು ಪುತ್ರ ಸಂತಾನವಾಗುವಂಥ ರೀತಿ ಅನುಗ್ರಹಿಸಿದ್ಯಾ. ಇಷ್ಟೆಲ್ಲ ಇರಬೇಕಾದ್ರೆ ನಿನ್ನನ್ನು ನಾನು ಮರೆತು ಹೇಗಿರೋದು, ನೀನು ಎಲ್ಲೋ ಹೋಗಿ ಕೂತ್ಕೊಳ್ತೀನಿ ಅಂದರೆ ನಾನು ಹೇಗಿರೋದು ಅಂತಾನೆ. ಆಗ ಅಯ್ಯಪ್ಪ ಸ್ವಾಮಿ ತನ್ನ ಬಿಲ್ಲು ಬಾಣದಿಂದ ವಿಶೇಷವಾದಂಥ ರೀತಿ, ನಾನೊಂದು ಬಿಲ್ಲು ಬಾಣದಲ್ಲಿ ಬಾಣವನ್ನು ಬಿಡ್ತೇನೆ, ಆ ಬಾಣ ಎಲ್ಲಿ ಹೋಗಿ ಕೂತ್ಕೊಳ್ಳುತ್ತೋ ಆ ಸಾನ್ನಿಧ್ಯದಲ್ಲಿ 18 ಮೆಟ್ಲುಗಳನ್ನು ಕಟ್ಟಿಸಿ ಅದಕ್ಕೆ ಜೊತೆಗೆ ಮೇಲ್ಭಾಗದಲ್ಲಿ ಒಂದು ಅಯ್ಯಪ್ಪನ ನನ್ನೊಂದು ದೇವಸ್ಥಾನ ಮಾಡಿದ್ರೆ ಆ ದೇವಸ್ಥಾನದಲ್ಲಿ ನಾನು ಪ್ರತಿಷ್ಠಾಪನೆ ಆಗ್ತೀನಿ. ಆ ಪ್ರತಿಷ್ಠಾಪನೆ ಮಾಡುವಂಥವರು ಸಹಿತ ಇದೇ ಮಾರ್ಗದಲ್ಲಿ ಪರಶುರಾಮರು ಬರ್ತಾರೆ. ಪರಶುರಾಮ ಬಂದು ಆತನ ಸ್ವಹಸ್ತದಿಂದಲೇ ಅಂದರೆ ಪರಶುರಾಮನ ಹಸ್ತದಿಂದ ನಾನು ಪ್ರತಿಷ್ಠಾಪನೆಗೊಳ್ತೀನಿ. ಅದಾದ ನಂತರ ನಾನು ಭಕ್ತರನ್ನು ಹರಿಸ್ತೀನಿ, ಆಶೀರ್ವದಿಸ್ತೀನಿ. ಆದರೆ ವರ್ಷಕ್ಕೊಂದಾವರ್ತಿ ನೀನು ನನಗಾಗಿ ಮಾಡಿಸಿರ್ತಕ್ಕಂತಹ ಒಡವೆಗಳೇನಿದೆ, ನನ್ನ ಆಸ್ಥಾನಕ್ಕೆ ನನಗಾಗಿ ಮಾಡಿಸಿರ್ತಕ್ಕಂಥ ಒಡವೆಗಳನ್ನು ನಿನ್ನ ಆಸ್ಥಾನದಿಂದ, ನಿನ್ನ ರಾಜಮನೆತನದಿಂದ ಒಡವೆಗಳನ್ನು ತಂದು ನನಗೆ ಅಲಂಕಾರ ಮಾಡಿ ಶುಭ ಸಂಧ್ಯಾಕಾಲ ಸಂಜೆ 6 ಗಂಟೆ 2 ನಿಮಿಷಕ್ಕೆ ನಾನು ಪ್ರತಿ ವರ್ಷ ಸಹಿತ ಜ್ಯೋತಿಯ ರೂಪದಲ್ಲಿ ನಾನು ಕಾಣಿಸ್ಕೊಳ್ತೇನೆ. ಬರ್ತಕ್ಕಂಥ ಭಕ್ತರನ್ನ ಹರಿಸ್ತೀನಿ, ನಿನ್ನ ಕುಟುಂಬವನ್ನು, ನಿನ್ನ ಪರಿವಾರವನ್ನು ನಾನು ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಅಯ್ಯಪ್ಪ ಅಂದು ರಾಜನಿಗೆ ಮಾತು ಕೊಟ್ಟು ತಾನು ಕಾಡಿನತ್ತ ನಡೀತಾನೆ. ಹಾಗೆ ಅಂತಹ ಒಂದು ದಟ್ಟವಾದಂತಹ ಅರಣ್ಯದಲ್ಲಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಕಾಡಿಗೆ ಬಂದು ತಾನು ಹೇಳಿರೋ ಪ್ರಕಾರ ಎಲ್ಲಿ ದೇವಾಲಯ ಸಿದ್ಧಿಯಾಗಿರುತ್ತೋ ಆ ಸಿದ್ಧಿಯಾದಂಥ ಆಲಯದಲ್ಲಿ ಸ್ವಾಮಿ ಪ್ರತಿಷ್ಠಾಪನೆಗೊಳ್ತಾನೆ. ಅಂದು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಅಂದಿನಿಂದ ಇಂದಿನವರೆಗೂ ಜನಸಾಗರವೋ ಸಾಗರ. ಸ್ವಾಮಿಯೇ 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 ಸ್ವಾಮಿಯೇ. ಅಯ್ಯಪ್ಪನ ಪೂಜಾನುಷ್ಠಾನ ಜೊತೆಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವೈಭವೀಪೂರಿತವಾಗಿರ್ತಕ್ಕಂಥ ಅಲಂಕಾರ, ಪೂಜೆ, ಇದು ನನಗೆ ಇವತ್ತು ಅನ್ನಿಸ್ತಾ ಇದೆ ಸಮಯ 1-2 ಗಂಟೆ ಹೆಚ್ಚಾಗಿ ಕೊಟ್ಟಿದ್ರೆ ಇನ್ನಷ್ಟು ಸಮಾಧಾನವಾಗಿ ನಿಧಾನಕ್ಕೆ ಪೂಜೆ ಮಾಡ್ಬೋದಾಗಿತ್ತಲ್ಲ ಅಂತ. ಆದರೆ ಏನು ಮಾಡೋದು, ಎಲ್ಲವೂ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಏನೂ ನಮಗೆ ಸಮಯ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಸಂತೋಷದ ವಿಚಾರ ಏನಂದರೆ, ನಮಗೆ ಸಿಕ್ಕಂಥ ಈ ಸುಂದರವಾದ ಕಾಲಾವಕಾಶದಲ್ಲಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಗೊಂದು ಅಭಿಷೇಕವನ್ನು ಮಾಡಿ ಸ್ವಾಮಿಯ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ. ಇವತ್ತು ಅಯ್ಯಪ್ಪನ ವಿಶೇಷವಾದಂಥ ಮಹಾಮಂಗಳಾರತಿ ಸಮಯದಲ್ಲಿ ತಾವು ಮಂಗಳಾರತಿಯನ್ನು ಮಾಡಿ, ಸಾಧ್ಯವಾದರೆ ಮಂಗಳಾರತಿ ಮಾಡಿ, ಆ ಮಂಗಳಾರತಿ ಮಾಡೋ ಕಾಲ ನಿಮ್ಮನೇಲಿ ಒಬ್ಬರು ಫೋಟೋ ತೆಗೆದು ನಮ್ಮ ಜೀ ಕನ್ನಡ ಪೇಜ್ಗೆ ಹಾಕಿ, ಅಥವಾ ನಮ್ಮ ನಂಬರ್ಗಳು ನಿಮಗೆ ಯಾರಾದರೂ ಗೊತ್ತಿದ್ದರೆ ಆ ನಂಬರ್ ಕಳಿಸಿ. ನೀವು ಮಾಡುವಂಥ, ನೀವು ಮನೆಯಲ್ಲಿ ಅನುಷ್ಠಾನ ಮಾಡಿದ್ದೀರಿ, ನಮ್ಮೊಂದಿಗೆ ನೀವು ಮಾಡಿದ್ದೀರಿ ಅನ್ನೋ ಸಂತೋಷ ನಾವು ಸಂತೋಷ ಪಡ್ತೀವಿ. ಒಳ್ಳೆಯದಾಗಲಿ. ಹರಿಹರ ಪುತ್ರ ಅಯ್ಯಪ್ಪನ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಇನ್ನು ಬಹಳ ವಿಶೇಷವಾಗಿ ಈಗ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡತಕ್ಕಂಥ ಸಮಯ ಗುರುಗಳೇ, ಸಮಯದ ಅಭಾವ ಸಾಕಷ್ಟು ಇರುವ ಕಾರಣದಿಂದ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡಿಬಿಡೋಣ. ಖಂಡಿತ. ನನಗಂತೂ ನೀವು ಹೇಳೋ ಒಂದೊಂದು ಮಾತು ನನಗೆ ಅನಿಸ್ತಾ ಇದೆ, ಇನ್ನೂ ಕಥಾಶ್ರವಣದ ಇನ್ನಷ್ಟು ಅಚ್ಚುಕಟ್ಟಾಗಿ ತಿಳಿಸಬೇಕಾಗಿತ್ತು ನಮ್ಮ ರಾಜ್ಯ ಜನತೆಗೆ ಅಂತ. ಆದರೂ ಇನ್ನೂ ಅಯ್ಯಪ್ಪನ ಒಂದು ಅನುಕೂಲ, ಇನ್ನೂ ಸಾಕಷ್ಟು ಸಮಯ ಇರೋದ್ರಿಂದ ಅಯ್ಯಪ್ಪನ ವಿಶೇಷವಾದಂಥ ಪೂಜಾನುಷ್ಠಾನ ಇನ್ನೂ ಅದ್ಧೂರಿತ್ವ ಒಂದು ಸತಿ ಮಾಡೋಣ. ಸಾಧ್ಯವಾದರೆ ನಮ್ಮ ಮಹರ್ಷಿ ಮಂದಿರದಲ್ಲೂ ಸಹಿತ ಅಯ್ಯಪ್ಪನ ಪೂಜೆ ಮಾಡೋಣ. ಮಹರ್ಷಿ ಮಂದಿರದ ಪೂಜೆ ನಡೆಯುವಾಗ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತೀನಿ, ಎಲ್ಲ ಭಕ್ತರು ಸಹಿತ ಆ ಮಹರ್ಷಿ ಮಂದಿರಕ್ಕೆ ಬಂದು ಅಲ್ಲಿ ಅಯ್ಯಪ್ಪನ ಪೂಜೆಯನ್ನು ವಿಶೇಷವಾದ ರೀತಿ ಮಾಡುವಂಥದ್ದು. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳನ್ನ ಕರೆಸಿ ಎಲ್ಲ ಸಾಕಷ್ಟು ಜನ ಅಯ್ಯಪ್ಪನ ಭಕ್ತರು ಬರಲಿ. ಅಲ್ಲಿ ನಿತ್ಯ ನಡೀತಕ್ಕಂತಹ ಅನ್ನದಾನಕ್ಕೆ ಏನು ಕೊರತೆ ಇಲ್ಲ. ಅದರ ಮಧ್ಯದಲ್ಲಿ ಪೂಜಾನುಷ್ಠಾನ ಸಮಯನೂ ನಮಗೆ ಅಲ್ಲಿ ಬೇಕಾದಷ್ಟು ಸಿಗುತ್ತೆ. ಎಲ್ಲವನ್ನೂ ಅಚ್ಚುಕಟ್ಟಾಗಿ ಚಿತ್ರೀಕರಿಸಿ ಅದನ್ನು ಒಂದು ಮುಂದೆ ಒಂದು ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಹಾಕ್ಬೋದು. ಒಳ್ಳೆಯದಾಗಲಿ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಂ ಶರಣ ಪೊನ್ನಯ್ಯಪ್ಪ. ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ. ಸ್ವಾಮಿಯೇ ಶರಣಂ ಶರಣ ಪೊನ್ನಯ್ಯಪ್ಪ. ಸ್ವಾಮಿಯೇ ಶರಣ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ದೇವಪ್ಪ ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪ 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 ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪ 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 ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪ 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 ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪ ತಿಂದಗ ತೋಂತೋ ಅಯ್ಯಪ್ಪ ತಿಂದಗ ತೋಂತೋ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿ ದಿಂದಗ ತೋಂ ತೋಂ ಅಯ್ಯಪ್ಪ ದಿಂದಗ ತೋಂ ತೋಂ ಅಯ್ಯಪ್ಪ ದಿಂದಗ ತೋಂ ತೋಂ ಸ್ವಾಮಿ ದಿಂದಗ ತೋಂ ತೋಂ ಭಗವಾನ್ ದಿಂದಗ ತೋಂ ತೋಂ ಭಗವತಿ ದಿಂದಗ ತೋಂ ತೋಂ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಪಂದಳ ರಾಜ ಅಯ್ಯಪ್ಪ ಪಂದಳ ರಾಜ ಅಯ್ಯಪ್ಪ ಪಂದಳ ಕುವರ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿ ದಿಂದಗ ತೋಂ ತೋಂ ಅಯ್ಯಪ್ಪ ತಿಂದಗ ತೋಂ ತೋಂ ಅಯ್ಯಪ್ಪ ದಿಂದಗ ತೋಂ ತೋಂ ಸ್ವಾಮಿ ತಿಂದಗ ತೋಂ ತೋಂ ಭಗವಾನ್ ದಿಂದಗ ತೋಂ ತೋಂ ಭಗವತಿ ತಿಂದಗ ತೋಂ ತೋಂ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಭಸ್ಮಾಭಿಷೇಕ ಪ್ರಿಯನೇ ಶರಣಮಯ್ಯಪ್ಪ ಕನ್ಯಮೂಲ ಗಣಪತಿ ಭಗವಾನೇ ಶರಣಮಯ್ಯಪ್ಪ ನಯ್ಯಾಭಿಷೇಕ ಪ್ರಿಯನೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಹರಿಹರ ಸುತನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಶಬರಿಮಲೆಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ.
ಪಟ ಪಟ ಸ್ಟ್ರಾಂಗ್ ಇರಬೇಕು. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಅಯ್ಯಪ್ಪ ಸ್ವಾಮಿಯ ಕಥಾಶ್ರವಣ ಆಯಿತು, ಅಯ್ಯಪ್ಪ ಸ್ವಾಮಿಯ ಜನನ ಹೇಗಾಯಿತು, ಜನ್ಮ ತಾಳದ ಮೇಲೆ ಏನೇನೆಲ್ಲ ಇದು ನಡೀತು, ಒಂದಿಷ್ಟು ಮಹತ್ವಪೂರ್ಣ ಕಥಾಶ್ರವಣವನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇಂದಿನ ಭಾಗದಲ್ಲಂತೂ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಅಂತೂ ಕೂಡ ಬಹಳ ಮೆನಮೆಚ್ಚುವ ರೀತಿಯೇ ನೆರವೇರಿತು ಅಂತ ಹೇಳ್ಬೋದು. ಅಯ್ಯಪ್ಪ ಸ್ವಾಮಿಯ ಅಭಿಷೇಕ, ಆ ಸಮಯದಲ್ಲಿ ಆ ಒಂದು ಭಜನಾ ಕಾರ್ಯಕ್ರಮ, ಭಜನೆಗೆ ಆ ಒಂದು ಪದಕ್ಕೆ ಪದ ಹಾಡತಕ್ಕಂಥದ್ದು, ಆ ಭಗವಂತನನ್ನ ಮನಸ್ಸಿನಲ್ಲಿಯೇ ಕೊಂಡಾಡ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಆ ಕ್ಷಣ ಅನುಭವಿಸ್ತಕ್ಕಂಥ ರೀತಿ ಆ ಪರಿಯೇ ಒಂದು ವಿಶೇಷ ಅಂತ ಹೇಳ್ಬೋದು. ಭಗವಂತ ಒಂದೊಂದು ನಾಮಕ ಸಂಕೀರ್ತನೆಗಳು ಕೂಡ ಮೈಯನ್ನು ರೋಮಾಂಚನಗೊಳಿಸುತ್ತೆ. ಆ ಕ್ಷಣ ನೀವು ಸಾಧಾರಣವಾಗಿ ನೋಡಿ, ಅಯ್ಯಪ್ಪ ಸ್ವಾಮಿಯ ಒಂದೊಂದು ಗಾನಗಳು ಕೂಡ, ಒಂದೊಂದು ಹಾಡನ್ನು ಕೂಡ ತುಂಬ ಮನಸ್ಸಿಗೆ ನೋವಾದಾಗ ಅಯ್ಯಪ್ಪ ಸ್ವಾಮಿಯ ಹಾಡನ್ನು ಕೇಳಿದ್ರೆ ಏನೋ ಒಂದು ರೀತಿ ಮಂದಹಾಸ, ಏನೋ ಒಂದು ರೀತಿ ಖುಷಿ, ನಮ್ಮ ಬೆನ್ನ ಹಿಂದೆ ಭಗವಂತ ನಿಂತಿದ್ದಾನೆ, ನಮಗೋಸ್ಕರ ಯಾರೋ ಒಬ್ಬರು ಇದ್ದಾರೆ ಎಂಬತಕ್ಕಂಥ ಒಂದು ಭಾವನೆ ಎಲ್ಲರಲ್ಲೂ ಕೂಡ ಭಾಸವಾಗುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನೆಗಳು ಈಗ ಇನ್ನಷ್ಟು ಪೂಜಾನುಷ್ಠಾನ ನೆರವೇರೋದ್ರಿದೆ. ಭಗವಂತನಿಗೆ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದು ಅಲಂಕಾರವೂ ಕೂಡ ನೆರವೇರ್ತಾ ಇದೆ. ಗುರುಗಳು ಮಾಡ್ತಾ ಇದ್ದಾರೆ, ಆದರೆ ಅದನ್ನ ಈಗ ತೋರಿಸಲ್ಲ. ಏನೇ ಇದ್ರೂ ಕೂಡ ಒಂದು ಸಸ್ಪೆನ್ಸ್ ಇರಬೇಕಲ್ವಾ. ಹಾಗಾಗಿ ಅಯ್ಯಪ್ಪ ಸ್ವಾಮಿಗೆ ಬಹಳ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಅಲಂಕಾರಗಳು ಕೂಡ ನೆರವೇರ್ತಾ ಇದೆ. ಆಮೇಲೆ ಇದಾದ ಮೇಲೆ ಈಗ ತಾವು ಭಕ್ತಾದಿಗಳು ಇನ್ನು ತಾವೆಲ್ಲರೂ ಕೂಡ ಅಣುವನ್ನು ಮಾಡ್ಕೊಂಡ್ಬಿಡಿ. ಆದಷ್ಟು ಬೇಗ ಆರತಿ ತಟ್ಟೆಯನ್ನು ಕೈಗೆ ತೆಗೆದುಕೊಳ್ಳಿ, ಕರ್ಪೂರದ ಬಿಳ್ಳೆಯನ್ನು ತಯಾರು ಮಾಡ್ಕೊಳ್ಳಿ. ತಾವೆಲ್ಲರೂ ಕೂಡ ಪೂಜಾನುಷ್ಠಾನಕ್ಕೆ ಮಗ್ನರಾಗಬೇಕು. ಈಗ ಮಹಾಮಂಗಳಾರತಿಯ ಸಮಯ, ನೈವೇದ್ಯದ ಸಮಯ, ಇದೆಲ್ಲವೂ ಕೂಡ ನೆರವೇರ್ತಕ್ಕಂಥದ್ದಿದೆ. ಅದರಲ್ಲೂ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮ, ಈ ಒಂದು ದೇಗುಲ ನಿಜಕ್ಕೂ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಅಯ್ಯಪ್ಪ ಸ್ವಾಮಿಯ ಈ ಒಂದು ಅಲಂಕಾರವನ್ನು ದರ್ಶನವನ್ನು ಮಾಡ್ತಕ್ಕಂಥದ್ದಾಗಲಿ, ಈ ಒಂದು ದೇಗುಲದಲ್ಲಿ ಇವತ್ತಿನ ದಿವಸ ಆಗಮಿಸಿರ್ತಕ್ಕಂಥ ನಮ್ಮ ಸ್ವಾಮಿಗಳಾಗಲಿ, ಅವರ ಆ ಒಂದು ನೋಟ ಆಗಲಿ, ಅದರಲ್ಲೂ ಒಬ್ಬೊಬ್ಬರೂ ಕೂಡ ಒಂದೊಂದು ಎಕ್ಸ್ಪೀರಿಯೆನ್ಸು, ಯಾಕೆಂದರೆ ಒಬ್ಬೊಂದು ಅನುಭವಗಳನ್ನು ನೆರವೇರ್ತಾ ಇದೆ. ನೋಡಿ, ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಭಗವಂತನಿಗೆ ಅಲಂಕಾರ ನಡೀತಾ ಇದೆ, ಗುರುಗಳು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಕ್ಕಂಥ ರೀತಿಯೇ ಬಹಳ ವಿಶೇಷ. ಇನ್ನು ಸ್ವಾಮಿ ತಾವು ಭಗವಂತನ ನಾಮ ಸಂಕೀರ್ತನೆಯನ್ನು ಹಾಡ್ಬೋದು.
ಶರಣಮಯ್ಯಪ್ಪ ಶರಣಮಯ್ಯಪ್ಪ ಶರಣಮಯ್ಯಪ್ಪ. ಶಬರಿಮಲೆಗೆ ಹೋಗೋಣ ಅದು ಸಾಟಿ ಇಲ್ಲದ ಕ್ಷೇತ್ರ. 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 ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ. ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ. ಜಾತಿ ಭೇದವ ಮರೆಯೋಣ ಮಂಡಲ ವ್ರತವನ್ನು ಮಾಡೋಣ. 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 ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ. ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ. ಪಂಪಾ ನದಿಯಲ್ಲಿ ಮೀಯೋಣ ಪಾಪಗಳೆಲ್ಲವ ಕಳೆಯೋಣ. ಪಂಪಾ ನದಿಯಲ್ಲಿ ಮೀಯೋಣ ಪಾಪಗಳೆಲ್ಲವ ಕಳೆಯೋಣ. ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ 18 ಮೆಟ್ಟಿಲು ಏರೋಣ ಮಕರ ಜ್ಯೋತಿಯ ನೋಡೋಣ. 18 ಮೆಟ್ಟಿಲು ಏರೋಣ ಮಕರ ಜ್ಯೋತಿಯ ನೋಡೋಣ. ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ. ಶಬರಿಮಲೆಗೆ ಹೋಗೋಣ ಅದು ಸಾಟಿ ಇಲ್ಲದ ಕ್ಷೇತ್ರ. ಶಬರಿಮಲೆಗೆ ಹೋಗೋಣ ಅದು ಸಾಟಿ ಇಲ್ಲದ ಕ್ಷೇತ್ರ. ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಶರಣಮಪ್ಪ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಬಂದೇವಪ್ಪ ಮುರುವೇವಪ್ಪ ಬಾಳಪ್ಪ ಸ್ವಾಮಿಯಪ್ಪ ಶರಣಮಪ್ಪ ಎತ್ತಿ ಬಿಡಯ್ಯ ಸ್ವಾಮಿಯೇ